prepare for the examination. ಪರೀಕ್ಷೆಗೆ ಸಿದ್ಧತೆ ಹೇಗೆ ನಡೆಸುವುದು ಕಾರ್ಯಕ್ರಮ ಸರಣಿ. ಇದರಲ್ಲಿ ಹೌ ಟು ಸ್ಟಡಿ ಮ್ಯಾಥಮೆಟಿಕ್ಸ್ ಎಂಬ ವಿಚಾರವಾಗಿ ಮಾತನಾಡುತ್ತಾರೆ ಡಾಕ್ಟರ್ BS ಸುಜೇಂದ್ರ ಪ್ರಕಾಶ್. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಪರೀಕ್ಷಾ ಸಿದ್ಧತೆಗಳು ಈ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಪರೀಕ್ಷೆಗಳಿಗೆ ಹೇಗೆ ಓದಬೇಕು ಅಂತ ತಿಳ್ಕೊಳ್ಳೋ ಮೊದಲು ಯಾಕೆ ಓದಬೇಕು, ಓದಿನಲ್ಲಿ ಆಸಕ್ತಿ, ಅದರಲ್ಲೂ ಮುಖ್ಯವಾಗಿ ಶಾಲೆಗೆ ಯಾಕೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಆಸಕ್ತಿ ಮೂಡಬೇಕು. ಈ ಪ್ರಯತ್ನದಲ್ಲಿ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ಎಳೆ ಮಕ್ಕಳ ಜೀವನದಲ್ಲಿ ಬಹಳ ಮುಖ್ಯವಾಗುತ್ತೆ. ಪೋಷಕರ ಹಾಗೂ ಶಿಕ್ಷಕರ ಪಾತ್ರ ನಿರ್ವಹಣೆ ಬಗ್ಗೆ ಕಳೆದ 2 ಕಾರ್ಯಕ್ರಮಗಳಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಇವತ್ತು ಈ ಕಾರ್ಯಕ್ರಮ ಸರಣಿನ ಮುಂದುವರಿಸೋಣ. ಹೇಗೆ ಓದಬೇಕು, ಇದು ಇಂದಿನ ಕಾರ್ಯಕ್ರಮದ ಮೂಲ ವಸ್ತು. ಮಾಹಿತಿ ಮಾರ್ಗದರ್ಶನ ನೀಡೋದಕ್ಕೆ ಡಾಕ್ಟರ್ BS ಸುಜೇಂದ್ರ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸುಪ್ರಸಿದ್ಧ ಮನಃಶಾಸ್ತ್ರಜ್ಞರು. ನಮಸ್ಕಾರ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರೇ. ನಮಸ್ಕಾರ. ಈಗ ನೇರವಾದ ವಿಷಯಕ್ಕೆ ಬರೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಓದಬೇಕು ಅನ್ನೋದಕ್ಕೆ ಮೊದಲು ಓದೋದಕ್ಕೆ ಸಿದ್ಧತೆ ಬೇಕು. ಇದಕ್ಕೆ ಏನು ಮಾಡಬೇಕು ಅಂತ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ. ಮೊದಲು ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಪ್ರತಿಯೊಬ್ಬರನ್ನು ಓದಬಾರ್ದು ಅಂತ ಯಾರು ಹೇಳಲ್ಲ. ಎಲ್ಲಾ ಮಕ್ಕಳು ಬಂದು ನನಗೆ ಹೇಳೋದೇನು ಅಂದ್ರೆ, ನಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇದೆ, ಅಂದ್ರೆ ಓದ್ಬೇಕು ಅಂತ ಆಸೆ ಇದೆ, ಅದೇ ಓದಕ್ ಕೂತಾಗ ಮಾತ್ರ ನಮ್ಗೆ ಓದ್ಲಿಕ್ಕೆ ಆಗೋದಿಲ್ಲ ಅಂತ. ಆಮೇಲೆ ನಾನು ಓದ್ಬೇಕು ಅಂತ ಅನ್ಕೋತೀನಿ, ಆದ್ರೆ ಯಾಕೋ ಓದಕ್ಕೆ ಆಗೋದಿಲ್ಲ, ಪುಸ್ತಕ ತಗೊಳಕ್ಕೆ ಮನಸ್ಸು ಬರೋದಿಲ್ಲ ಅಂತ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ ಲೇಸಿನೆಸ್, ಸೋಮಾರಿತನ. ಈ ಸೋಮಾರಿತನ ಎಷ್ಟು ಚೆನ್ನಾಗಿ ಕಲ್ತಿರ್ತೀವಿ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಹಾಸು ಹೋಗಕ್ಕೆ ಬಂದ್ಬಿಟ್ಟಿರುತ್ತೆ. ನಾವು ಹೇಳೋ ಪ್ರತಿಯೊಂದು ಎಕ್ಸ್ಕ್ಯೂಸ್ನು ಅವಾಯ್ಡೆನ್ಸ್ ಬಿಹೇವಿಯರ್. ಸೊ ನಾವು ಎಕ್ಸ್ಕ್ಯೂಸ್ಗಳನ್ನೇ ಕರೆಕ್ಟು ಅಂತ ಅನ್ಕೊಂಡ್ಬಿಟ್ಟು ಅದನ್ನೇ ಡಿಫೆಂಡ್ ಮಾಡ್ಕೊಂಡು ಅದಕ್ಕೋಸ್ಕರನೇ ಸಾಕಷ್ಟು ಪ್ರಯತ್ನಗಳು ಪಟ್ಟು ಹೊಸ ಹೊಸ ಎಕ್ಸ್ಕ್ಯೂಸ್ಗಳನ್ನ ಕಂಡುಹಿಡಿತಾ ಇರ್ತೀವಿ. ಸೊ ಈ ಲೇಸಿನೆಸ್ ಬರೋದಕ್ಕೆ ಮೂಲ ಕಾರಣ ಏನು ಅಂದ್ರೆ ನಮ್ಮಲ್ಲಿರೋ ಆಂಗ್ಸೈಟಿ. ಈಗ ಯಾವುದನ್ನೇ ನಾವು ಸ್ಟ್ರೆಸ್ಸಲ್ಲಿ ಮಾಡಿದಾಗ ಆ ಸ್ಟ್ರೆಸ್ಸನ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಾವು ಅವಾಯ್ಡ್ ಮಾಡ್ತೀವಿ. ಅವಾಯ್ಡ್ ಮಾಡಿದಾಗ ನಮಗೆ ಆ ಸ್ಟ್ರೆಸ್ಸು ಬರಲಿಲ್ಲ ಅನ್ನೋದೊಂದಾಗುತ್ತೆ. ಈಗ ನನಗೆ ಸ್ಟೇಜ್ ಫಿಯರ್ ಇತ್ತು, ಸ್ಟೇಜ್ ಫಿಯರ್ ಇದ್ದಾಗ ಬೆಸ್ಟ್ ವೇ ಏನು ಮಾಡಬೇಕು, ನಾನು ಸ್ಟೇಜ್ಗೆ ಹೋಗದೆ ಇದ್ರೆ ಮುಗ್ದೋಯ್ತು ನನ್ನ ಕತೆ ಅನ್ಕೊಂಡ್ಬಿಡ್ತೀನಿ. ನಾನು ಎಲ್ಲಿ ತನಕ ಸ್ಟೇಜ್ಗೆ ಹೋಗಲ್ವೋ ಅಲ್ಲಿ ತನಕ ನನಗೆ ಭಯ ಇರೋದಿಲ್ಲ ಅಂತ ಅನ್ಕೋತೀನಿ. ಆದರೆ ನಾನು ಭಯ ಇದ್ದು ನಾನು ಸ್ಟೇಜ್ಗೆ ಹೋಗದೆ ಇದ್ದಾಗ ನಾನು ಭಯನ ವಿನ್ ಆಗೋದು ಇಲ್ಲ, ಜೊತೆಗೆ ನಾಳೆ ಸ್ಟೇಜ್ ಮೇಲೆ ನಿಜವಾಗ್ಲೂ ಹೋಗ್ಬೇಕಾದಾಗ ನನಗೆ ಕಷ್ಟ ಆಗುತ್ತೆ ಅಂತ ನಾನು ಯೋಚನೆ ಮಾಡೋದಿಲ್ಲ, ಅವಾಯ್ಡ್ ಮಾಡ್ಕೊಂಡು ಇದ್ಬಿಡ್ತೀನಿ. ಸೊ ದಿಸ್ ಅವಾಯ್ಡೆನ್ಸ್ ವಿಲ್ ಗಿವ್ ರೈಸ್ ಟು ರಿಲೀಫ್. ಸೊ ಇವಾಗ ಅವಾಯ್ಡೆನ್ಸ್ನೇ ಕಲ್ತಿದ್ದಾಗ ನಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಟೈಮು ಮಾಡಲೇಬೇಕು ಅಂತ ಬಂದಾಗ, ಈಗ ಮಕ್ಕಳಿಗೆ ಎಳಿಬೋದು, ಓದ್ದೆ ಹೆಂಗೋ ಇದು ಮಾಡ್ಬೋದು, ಅದು ಇದು ಮಾಡ್ಬೋದು, ಬಟ್ ಟೆಸ್ಟ್ ಬಂದಾಗ, ಎಕ್ಸಾಮ್ ಬಂದಾಗ ದೇ ಹ್ಯಾವ್ ಟು ಸ್ಟಡಿ. ಅವಾಗ ಹೇಗೆ ಫೇಸ್ ಮಾಡೋಕ್ಕೂ ಗೊತ್ತಾಗಲ್ಲ, ಅವಾಗ ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ನನಗೆ ಗೊತ್ತಿಲ್ಲ, ನನಗೆ ಎಷ್ಟೊಂದು ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ, ಇಷ್ಟೊಂದನ್ನು ಹಿಂಗೆ ಓದೋದು, ಇದನ್ನ ಹಿಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಒಂದು ಆಂಗ್ಸೈಟಿನಲ್ಲಿ ಆ ಆಂಗ್ಸೈಟಿನ ಮತ್ತೆ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಲೇಸಿನೆಸ್ ಅನ್ನು ಬೆಳೆಸ್ಕೊಳ್ತಾರೆ. ಬಹುಶಃ ಇದೇ ಕಾರಣಕ್ಕೆ ಇರಬೇಕು. ಕೆಲವು ಸಲ ಟೆಸ್ಟ್ ಆಗಲಿ ಅಥವಾ ಪರೀಕ್ಷೆಗಳೇ ಆಗಲಿ ಬಂದಾಗ ಎಷ್ಟೋ ಮಕ್ಕಳು ಸುಳ್ಳು ನೆಪಗಳು ಹೇಳ್ತಾರೆ ಅದನ್ನು ತಪ್ಪಿಸ್ಕೊಳ್ಳೋಕೆ. ನನಗೆ ಹೊಟ್ಟೆ ನೋವು, ಇವತ್ತು ಜ್ವರ ಬಂದಾಗಿದೆ, ಅಥವಾ ನಿಜವಾಗ್ಲೂ ಆ ಭಯಕ್ಕೆ ಜ್ವರ ಬಂದೇ ಬಿಡುತ್ತೆ, ಅಥವಾ ಬೇಕಂತ ಬಿದ್ದು ಗಾಯಗಳು ಮಾಡ್ಕೊಳ್ಳೋದು ನೋಡಿದೀನಿ. ಈ ಕಾರಣಗಳಿಗೆ ನಾನು ಪರೀಕ್ಷೆಗೆ ಹೋಗಲ್ಲ ಅಂತ ಹಠ ಮಾಡ್ತಾರೆ. ಇದರಿಂದ ಅವ್ರ ಜೀವನ ಹಾಳಾಗತ್ತೆ ಅನ್ನೋದು ಅವ್ರಿಗೆ ಆ ವಯಸ್ಸಲ್ಲಿ ಗೊತ್ತಾಗೋದಿಲ್ಲ. ಇದಕ್ಕೆ ಈ ಭಯ ನಿವಾರಣೆಗೆ ಮನೆಯಲ್ಲೇ ಮೊದಲು ಅವರಿಗೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಈಗ ಅದು ಪೋಷಕರಾಗ್ಲಿ, ಟೀಚರ್ಸ್ ಆಗ್ಲಿ ಅಥವಾ ಸ್ಟೂಡೆಂಟ್ಸ್ ಆಗ್ಲಿ ರೆಕಗ್ನೈಸ್ ಮಾಡ್ಬೋದು. ಇದು ಒಂದು ಸಿಂಪಲ್ ಮಂತ್ರ ಅಂತ ಹೇಳ್ತೀನಿ, ಸೂತ್ರ ತರ ಇದೆ. ಇದು ಕೇಳಿಸ್ಕೊಳ್ಳೋರು ಒಂದು ಪೇಪರ್ ಇಟ್ಕೊಂಡು ಬರ್ಕೊಂಡ್ರೆ ಒಳ್ಳೇದು. ಅದು ಇದೊಂಥರ ಇದು ಹೇಗೆ ಸೂತ್ರ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ವರ್ಕ್ ಆಗುತ್ತೆ, ಬಹಳ ಹೆಲ್ಪ್ ಮಾಡುತ್ತೆ. ಸೊ ಇದು 3 ಸ್ಟೇಟ್ಮೆಂಟ್ಸ್ ಇದೆ. ನೆಸೆಸಿಟಿ ಮೇಕ್ಸ್ ಯು ಎನರ್ಜೆಟಿಕ್, ಕಂಫರ್ಟ್ ಮೇಕ್ಸ್ ಯು ಕೇರ್ಲೆಸ್, ಲಕ್ಸುರಿ ಮೇಕ್ಸ್ ಯು ಲೇಜಿ ಅಂತ. ಸೊ ಈಗ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ, ಇಲ್ಲ ಓದೋದಾರು ಇರ್ಬೋದು, ಬರೆಯೋದಾರು ಇರ್ಬೋದು, ಕೇಳಿಸ್ಕೊಳ್ಳೋದಾರು ಇರ್ಬೋದು, ಇಲ್ಲ ಯಾವುದೋ ಕೆಲಸ ಮಾಡೋದಾರು ಇರ್ಬೋದು, ಇವು ಮಾಡುವಾಗ ನಮ್ಗೆ ಯಾವ್ದಿದೆ ಅನ್ನೋದು ನೋಡ್ಬೇಕು. ನಾವು ಎನರ್ಜೆಟಿಕ್ ಆಗಿದ್ದೀವ, ಕೇರ್ಲೆಸ್ ಆಗಿದ್ದೀವ, ಲೇಜಿ ಆಗಿದ್ದೀವ ಅಂತ. 90% ಲೇಜಿನೆಸ್ಸೇ ಇರುತ್ತೆ. ಅದಕ್ಕೆ ಕಾರಣಗಳು ಕೊಡ್ತಿರ್ತೀವಿ. ಕಷ್ಟ ಇದು, ಅಥವಾ ಅವ್ರು ಯಾರೋ ಸಿಕ್ಲಿಲ್ಲ, ಅದೇನೋ ಆಗ್ಲಿಲ್ಲ, ಇವಾಗ ರಾವ್ ಕಾಲ ಇದೆ, ಯಾರೋ ಒಂದು ಕಾರಣ ಹೇಳೋದೆಲ್ಲ ಲೇಜಿನೆಸ್ಸೇನೆ.
ಕೇರ್ಲೆಸ್ ಇದ್ದಾಗ ನಾವು ಮಾಡುವಾಗ ಸರಿಯಾಗಿ ಪೂರ್ತಿ ನಾವು ಗಮನ ಇಡಕ್ ಆಗೋದಿಲ್ಲ. ಎಲ್ಲೆಲ್ಲೋ ಹೊರಟೋಗುತ್ತೆ, ಅರ್ಧಂಬರ್ಧ ಮಾಡ್ತೀವಿ, ಬೇಕಾಬೇಟಿ ಮಾಡ್ತೀವಿ, ಯಾರಿಗೋಸ್ಕರನೋ ಮಾಡ್ತೀವಿ, ನಮ್ಮಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆದ್ರೆ ಅದೇ ಎನರ್ಜೆಟಿಕ್ ಆಗಿದ್ದಾಗ ಯಾರು ಏನೇ ಹೇಳಲಿ, ಯಾರು ಏನೇ ಮಾಡಲಿ, ನಮಗೋಸ್ಕರ ನಾವು ಅದನ್ನ ಪೂರ್ತಿ ಟೋಟಲ್ ಇನ್ವಾಲ್ವ್ಮೆಂಟ್ ಆಗ್ತೀವಿ. ಈಗ ಒಂದು ಸಿನಿಮಾ ನೋಡುವಾಗಲೂ ಅಷ್ಟೇ, ನಾವು ಎನರ್ಜೆಟಿಕ್ ಆಗಿ ನೋಡೋದ್ರಿಂದಾನೇ ನಮ್ಗೆ ಸಿನಿಮಾ ಅರ್ಥನೂ ಆಗೋದು, ಜ್ಞಾಪಕನೂ ಇರೋದು, ಆಮೇಲೆ ಅಷ್ಟೇ ಸಲ ಕೇಳಿದ್ರು ನಾವು ವಾಪಸ್ಸು ರೀಕಾಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಎನರ್ಜೆಟಿಕ್ ಬಿಹೇವಿಯರು ನಾವು ಪುಸ್ತಕ ಓದುವಾಗಿರೋದಿಲ್ಲ, ಟೆಕ್ಸ್ಟ್ ಬುಕ್ ಓದುವಾಗಲಿ ಅಥವಾ ಪಾಠ ಕೇಳಿಸ್ಕೊಳ್ಳೋವಾಗಲಿ ಇರೋದಿಲ್ಲ. ಇಲ್ಲೇ ತೊಂದರೆ ನಮಗೆ ಬರೋದು. ಸೊ ಹಾಗಾಗಿ ನಾವು ಇದನ್ನ ಐಡೆಂಟಿಫೈ ಮಾಡಬೇಕು. ಎಲ್ಲಿ ಲೇಸಿನೆಸ್ ಇರುತ್ತೆ ಅವಾಗ ತಂದೆ ತಾಯಿಗಳಾಗ್ಲಿ, ಟೀಚರ್ಸ್ ಆಗಲಿ ಅಥವಾ ಸ್ಟೂಡೆಂಟ್ಸ್ ಆಗಲಿ ಏನು ಯೋಚನೆ ಮಾಡಬೇಕು, ನಮಗೆ ಲಕ್ಸುರಿ ಇರೋದ್ರಿಂದ ಲೇಸಿನೆಸ್ ಬರ್ತಾ ಇದೆ. ಈಗ ನಾವು ಒಂದು ಕಾಲದಲ್ಲಿ ಏನು ಅನ್ಕೊಂಡಿದ್ವಿ, ಫೆಸಿಲಿಟೀಸ್ ಇಲ್ದೇರ ಮಕ್ಕಳು ಓದ್ತಾ ಇಲ್ಲ ಅಂತ ಅನ್ಕೊಂತಿದ್ವಿ. ಅವಾಗ ನಾವೇನು ಅನ್ಕೋತಿದ್ವಿ, ಅವ್ರಿಗೆ ಒಂದು ಒಳ್ಳೆ ಓದಕ್ಕೆ ರೂಮ್ ಇದ್ದು, ಟೇಬಲ್ ಚೇರು ಇದ್ದು, ಲೈಟಿಂಗ್ ಕರೆಕ್ಟ್ ಆಗಿದ್ದು, ಪುಸ್ತಕಗಳು ಕರೆಕ್ಟ್ ಆಗಿ ಸಿಕ್ಕಿ, ಎಲ್ಲ ಎನ್ವೈರನ್ಮೆಂಟು ಸರಿಗಿದ್ರೆ ಓದ್ತಾರೆ ಅಂತ. ಆಕ್ಚುಲಿ ಎಲ್ಲ ಎನ್ವೈರನ್ಮೆಂಟ್ ಸರಿಗಿದ್ರೆ ಓದೋದು ಇನ್ನೂ ಕಮ್ಮಿ ಆಗ್ಬಿಡುತ್ತೆ. ಯಾಕೆಂದ್ರೆ ನಾವು ವಿಶ್ವೇಶ್ವರಯ್ಯನ ಕಥೆ ಹೇಳಿರೋದು, ಏನೂ ಇಲ್ಲದೆ ಇದ್ದಾಗ ಓದ್ಬೇಕು, ಬೆಳಕಿನಲ್ಲಿ ಓದಿದ್ರು ಅಂತ ಕೇಳಿದ್ದೀನಿ. ಆ ದಾಹ ಒಂದು ಇದ್ಬಿಟ್ರೆ ನಮ್ಗೆ ಫೆಸಿಲಿಟೀಸ್ ಇಂಪಾರ್ಟೆಂಟ್ ಆಗಲ್ಲ. ಬಟ್ ಫೆಸಿಲಿಟೀಸೇ ನಮ್ಗೆ ಬೇಕು, ಇಂಪಾರ್ಟೆಂಟ್. ಎಷ್ಟೋ ಜನ ನಾನು ಕೇಳಿದ್ದೀನಿ, ಈಗ ಬಹಳ ಜನ ಸ್ಟೂಡೆಂಟ್ಸು ಚಿಕ್ಕ ವಯಸ್ಸಿಂದ ಸ್ವಲ್ಪ ಇಂಟರ್ನ್ಯಾಷನಲ್ ಸ್ಕೂಲು ಅಂತ ಇಂಥ ಕಡೆ ಹೋಗ್ಬಿಟ್ಟು ಸ್ವಲ್ಪ ಒಂದು ಲೆವೆಲ್ಗೆ ಬಂದಾಗ ನಿಮ್ಮ ಕ್ಲಾಸ್ ರೂಮಲ್ಲಿ AC ಇದೆಯಾ ಅಂತ ಕೇಳ್ತಾರೆ. ಓದ್ಲಿಕ್ಕೂ AC-ಗೂ ಏನು, ಅದು ಎಸ್ಪೆಷಲಿ ಬೆಂಗಳೂರು ಅಥವಾ ಕರ್ನಾಟಕದಂಥ ಎನ್ವೈರನ್ಮೆಂಟಲ್ AC ಏನಿಗೆ ಬೇಕು ಅನ್ನೋ, ಇಲ್ಲಿ ನಾವು ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡಿದಾಗ ದಟ್ ಲಕ್ಸುರಿ ಇಟ್ ಸೆಲ್ಫ್ ಕಿಲ್ಸ್ ಅಸ್. ದಟ್ ಈಸ್ ವಾಟ್ ಮೇಕ್ಸ್ ಅಸ್ ಲೇಸಿ. ಸೊ ಎಲ್ಲಿ ಲಕ್ಸುರಿ ಇರುತ್ತೆ ಅಲ್ಲಿ ಆಟೋಮೆಟಿಕ್ ಆಗಿ ನಮ್ಗೆ ಲೇಸಿನೆಸ್ ಬಂದೇ ಬರುತ್ತೆ. ನಮ್ಗೆ ಲೇಸಿನೆಸ್ ಇದ್ದಾಗ ನಾವು ಎಲ್ಲಿ ಲಕ್ಸುರಿ ಇದೆ ಅನ್ನೋದು ಯೋಚನೆ ಮಾಡಬೇಕು. ಈಗ ದಾಹ ಅನ್ನೋದು ನಮ್ಗೆ ಇವಾಗ ನೋಡಿ, ಹೊಟ್ಟೆ ಹಸಿದವನಿಗೆ ಲೇಸಿನೆಸ್ ಬರೋದಿಲ್ಲ, ಎನರ್ಜೆಟಿಕ್ ಆಗಿರ್ತಾನೆ. ಅವನಿಗೆ ಎಲ್ಲಿ ಏನು ಯಾರು ಹೇಗೆ ಕೊಟ್ರು ತಿನ್ಬಿಡ್ತಾನೆ. ಅದೇ ಹೊಟ್ಟೆ ಹಸದೇ ಇರೋನ್ಗೆ ನಾವು ಎಷ್ಟು ಚೆನ್ನಾಗಿರೋದು ಕೊಟ್ಟರು ಏನಾದ್ರು ಒಂದು ತಪ್ಪು ಹುಡುಕ್ತಾನೆ. ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಅದು ಬಂದ್ ಮಾಡ್ಬೇಕಿತ್ತು, ಇದು ಈ ತರ ಕೊನೆಗೆ ಡೆಕೋರೇಷನ್ ಮಾಡಿಕೊಟ್ರೆ ನಾನು ಸೇರೋದು, ಈ ತರ ಎಲ್ಲ ನಾವು ಯಾಕೆ ಕೇಳ್ತೀವಿ ಅಂದ್ರೆ ನಮ್ಗೆ ಹೊಟ್ಟೆ ಹಸ್ತಿರಲ್ಲ. ಸೊ ಇಲ್ಲೂ ಅಷ್ಟೇ, ಇದು ದಾಹ. ಇದು ಜ್ಞಾನದಾಹ ಅಂತ ಇದ್ದಾಗ, ಕಲೀಲೇಬೇಕು ಅಂತಿದ್ದಾಗ, ಅದು ಎನ್ವೈರನ್ಮೆಂಟ್ ಯಾವ ತರ ಇದ್ರೂ ಪರವಾಗಿಲ್ಲ, ಯಾರು ಗಲಾಟೆ ಮಾಡ್ತಿದ್ರು ಪರವಾಗಿಲ್ಲ, ಎಷ್ಟು ಸೌಂಡ್ ಇದ್ರೂ ಪರವಾಗಿಲ್ಲ, ನಾವು ಮಾರ್ಕೆಟಲ್ಲಿ ಕೂತ್ಕೊಂಡು ಬೇಕಾದ್ರೆ ಓದ್ಬೋದ್ರು ಅರ್ಥ ಆಗುತ್ತೆ. ಇದಿಲ್ಲದೆ ನಾವು ಎಷ್ಟೇ ಕ್ವೈಟ್ ಆಗಿದ್ದು ಏನೇ ಇದ್ರು ಏನೋ ಒಂದು ಹುಡ್ಕೋಣ ಅಂತ ಆಗುತ್ತೆ. ಸೊ ಇಲ್ಲೇ ನಮ್ಗೆ ಲೇಸಿನೆಸ್, ಕೇರ್ಲೆಸ್ನೆಸ್. ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಓದೋದಕ್ಕೆ ವಾತಾವರಣ ಅಥವಾ ನಮ್ಮ ಪರಿಸರ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ? ತುಂಬಾ ಮುಖ್ಯ ಅಲ್ಲ, ಅದನ್ನೇ ತಪ್ಪು ನಾವು ಅನ್ಕೊಂಡು ಆ ವಾತಾವರಣ ಸರಿ ಮಾಡಕ್ ಹೋಗಿ ಮಕ್ಕಳಲ್ಲಿ ಆ ಬೇಜವಾಬ್ದಾರಿತನ, ಕೇರ್ಲೆಸ್ನೆಸ್ ಮತ್ತೆ ನಾವು ಲೇಸಿನೆಸ್ ಇನ್ಕಲ್ಕೇಟ್ ಮಾಡಿರೋದು. ಫಸ್ಟ್ ಓದೋ ದಾಹ ಇದ್ದವ್ರಿಗೆ ಫೆಸಿಲಿಟೀಸ್ ಕೊಟ್ರೆ ಅವ್ರು ಆ ಫೆಸಿಲಿಟೀಸ್ನ ಇನ್ನೂ ಚೆನ್ನಾಗಿ ಉಪಯೋಗಿಸಿ ಇನ್ನೂ ಜಾಸ್ತಿ ಓದ್ತಾರೆ. ದಾಹ ಇಲ್ಲದೆ ಇರೋರಿಗೆ ಫೆಸಿಲಿಟೀಸ್ ಕೊಟ್ರೆ ಆ ಫೆಸಿಲಿಟೀಸ್ನ ಮಿಸ್ಯೂಸ್ ಮಾಡಿಕೊಂಡು ಇನ್ನೂ ಲೇಸಿ ಆಗ್ತಾರೆ. ಸೊ ಇದೇ ವ್ಯತ್ಯಾಸ. ಈಗ ಕೆಲಸ ಮಾಡೋನ್ಗೆ ಏರ್ ಕಂಡೀಷನ್ ರೂಮ್ ಇದ್ರು ಅಷ್ಟೇ ಕೆಲಸ ಮಾಡ್ತಾನೆ, ಅಥವಾ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅಥವಾ ತುಂಬಾ ಏನೋ ಗಾಳಿ ಚಳಿ ಎಲ್ಲ ಇತ್ತು ಅಂದ್ರೆ ಸ್ವಲ್ಪ ಅದರಿಂದ ಸ್ವಲ್ಪ ಎಫಿಷಿಯನ್ಸಿ ಕಮ್ಮಿ ಆಗ್ಬೋದೇ ಹೊರತು ಅವ್ನು ಕೆಲಸ ಮಾಡೋ ದಾಹ ಕಮ್ಮಿ ಆಗೋದಿಲ್ಲ. ಅದೇ ಕೆಲಸ ಮಾಡದೇ ಇರೋನ್ಗೆ ನಾವು ಎಲ್ಲಾ ಫೆಸಿಲಿಟೀಸ್ ಕೊಟ್ಟರು ಕೂಡ ಎಷ್ಟೋ ಸಲ ನಾವು ಎಲ್ಲ ರೆಡಿ ಇದ್ದು, ಬಹಳ ಜನ ಅಪ್ಪ ಅಮ್ಮಂದ್ರೆ ನಂಗೆ ಅದೇ ಹೇಳೋದು, ಅವ್ನಿಗೆ ಏನ್ ಬೇಕು ಅಂತಿಲ್ಲ ಎಲ್ಲ ಕೊಡ್ಸಿದ್ವಿ. ಕಂಪ್ಯೂಟರ್ ಕೊಡ್ಸಿದ್ವಿ. ಈ ಕಂಪ್ಯೂಟರ್ ಕೊಡಿಸಿದಾಗ ಇಂಟರ್ನೆಟ್ ಅಲ್ಲಿ ಸಬ್ಜೆಕ್ಟ್ ಬಗ್ಗೆ ಬ್ರೌಸ್ ಮಾಡೋಕ್ಕಿಂತ ಹೆಚ್ಚಾಗಿ ಗೇಮ್ಸ್ ಆಡೋದು, ಇನ್ನೇನೋ ಬ್ರೌಸ್ ಮಾಡೋದು ಶುರು ಆಗ್ಬಿಡುತ್ತೆ. ಅದೇ ತರ ಒಂದು ಏನೋ ಪುಸ್ತಕಗಳು, ಟೆಕ್ಸ್ಟ್ ಬುಕ್ಗಳು ಅಥವಾ ಬೇರೆ ಪುಸ್ತಕ ಅಥವಾ ಲೈಬ್ರರಿ ಮೆಂಬರ್ ಆಗುವಂದಾಗ ಲೈಬ್ರರಿಗೆ ಹೋದಾಗ ಓದೋ ಪುಸ್ತಕಗಳೇ ಬೇರೆ ಆಗ್ಬಿಡುತ್ತೆ. ಹಾಗಂತ ಅವು ಓದಬಾರ್ದು ಅಂತಲ್ಲ, ಆದ್ರೆ ಮೇಜರ್ ಫೋಕಸ್ ಏನಿರುತ್ತೆ ಅದನ್ನ ಬಿಟ್ಬಿಡ್ತಾರೆ, ಅಲ್ಲೇ ತೊಂದರೆ ಆಗೋದು. ಹಾಗಾಗಿ ನಿಜ ಎನ್ವೈರನ್ಮೆಂಟ್ ಇದ್ದಾಗ ಹೆಲ್ಪ್ ಆಗುತ್ತೆ ಅನ್ನೋದು ನಿಜ ಆಗುತ್ತೋ, ಬಟ್ ಎನ್ವೈರನ್ಮೆಂಟ್ ಒಂದೇ ಪೂರಕ ಅಲ್ಲ. ಎನ್ವೈರನ್ಮೆಂಟ್ ಒಂದ್ರಿಂದನೇ ಎಲ್ಲ ಚೇಂಜ್ ಆಗೋದಿಲ್ಲ. ಅಂದ್ರೆ ಈ ಎನ್ವೈರನ್ಮೆಂಟ್ ಅನ್ನೋದ್ರಲ್ಲಿ ನಮ್ಗೆ ಮೂಲಭೂತ ಸೌಕರ್ಯಗಳಿದ್ರೆ ಸಾಕು. ಮೂಲಭೂತ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮೂಲಭೂತವಾಗಿ ಇಲ್ಲದೇ ಇದ್ರು ದಾಹ ಒಂದಿದ್ದು ಬಿಟ್ರೆ ಕಲಿಯೋನು ಎಲ್ಲಿದ್ರು ಕಲಿತಾನೆ. ಸರಿ. ಆದ್ರೆ ಕಲಿಯಕ್ ಆಗದೆ ಇರೋನು ಎಲ್ಲಿದ್ರು ಕಲಿಯಕ್ ಆಗೋದಿಲ್ಲ. ಅದಕ್ಕೆ ಫಸ್ಟ್ ನಾವು ಕಲಿಯೋದಕ್ಕೆ ಎನರ್ಜೆಟಿಕ್ ಆಗ್ಬೇಕು. ಅಂದ್ರೆ ಅಲ್ಲಿ ನೆಸೆಸಿಟಿ ಬೆಳೆಸ್ಕೋಬೇಕು. ಈಗ ಏನಾಗುತ್ತೆ, ನಾನು ಯಾಕೆ ಕಲಿತಿದ್ದೀನಿ ಅನ್ನೋ ನೆಸೆಸಿಟಿ ಮಕ್ಕಳಲ್ಲಿ ಇರೋದಿಲ್ಲ, ನೀಡಿರೋದಿಲ್ಲ. ಯಾರಿಗೋಸ್ಕರನೋ ಕಲಿತಾ ಇರ್ತೀವಿ, ಇಲ್ಲ ಕಲಿಬೇಕಲ್ಲ ಅಂತ ಕಲಿತಾ ಇರ್ತೀವಿ. ಇದು ಓದೋದ್ ಬಿಟ್ರೆ, ಸ್ಟಡೀಸ್ ಮಾಡೋದ್ ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಲ್ಟರ್ನೇಟಿವ್ ಅಂದ್ರೆ ಆಸ್ ಎ ಲಾಸ್ಟ್ ರೆಸಾರ್ಟ್ ವಿ ಹ್ಯಾವ್ ಕಮ್ ಟು ಸ್ಕೂಲ್ ಅಥವಾ ಕಾಲೇಜ್ ಅನ್ನೋ ಆಗ್ಬಿಡುತ್ತೆ. ಇಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಫಸ್ಟ್ ಕಲಿಯೋ ನೆಸೆಸಿಟಿನ ಫಸ್ಟ್ ನನಗೆ ಬೇಕೇ ಬೇಕಿದು, ನನ್ಗೆ ಇದರಿಂದನೇ ನಾನು ಏನೇ ಮಾಡೋದಿದ್ರು ನನ್ನ ಗುರಿ ರೀಚ್ ಮಾಡಕ್ ಸಾಧ್ಯ ಅನ್ನೋ ಒಂದು ಥಾಟ್ ಅಲ್ಲಿ ಇದ್ರೆ ಮಾತ್ರ ಅವಾಗ ನೆಸೆಸಿಟಿಯಿಂದ ಮಿಕ್ಕಿದ್ದೆಲ್ಲ, ಅವಾಗ ಕಂಫರ್ಟ್ಸ್ ಕೊಟ್ಟರು ಕೂಡ ಕಂಫರ್ಟ್ಸ್ ನಿಂದ ಕೇರ್ಲೆಸ್ ಆಗೋದಿಲ್ಲ, ಲಕ್ಸುರಿ ಕೊಟ್ಟರು ಕೂಡ ಲಕ್ಸುರಿಯಿಂದ ಲೇಸಿನೆಸ್ ಆಗೋದಿಲ್ಲ. ಯಾಕೆಂದ್ರೆ ಅದೇ ನೆಸೆಸಿಟಿ ಆಗುತ್ತೆ. ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಎಷ್ಟೋ ಜನ ಕೋಟಿ ರೂಪಾಯಿ ಮಾಡಿ ಕೂಡ ಲೇಸಿ ಇರೋದಿಲ್ಲ.
ಎಷ್ಟೋ ಜನ ತುಂಬಾ ಬಿಲಿಯನೇರ್ಸ್ ಆಗಲಿ ಮಲ್ಟಿ ಮಿಲಿಯನೇರ್ಸ್ ಆಗಲಿ ನಾವು ನೋಡಿರ್ತೀವಿ 18 ಅವರ್ ವರ್ಕ್ ಮಾಡೋರಿದ್ದಾರೆ. ಈಗ ಬಿಲ್ ಗೇಟ್ಸ್ ಕತೆ ಕೇಳಿರ್ತೀವಿ, ಬೇರೆಯವ್ರ ಕತೆ ಕೇಳಿರ್ತೀವಿ. ಅಷ್ಟು ದುಡ್ಡಿದ್ರು ಕೂಡ ಈಗ ಎಷ್ಟೋ ಜನ ಮಾಮೂಲು ಸಂಬಳಗಾರರು 8 ಅವರ್ ಮೇಲೆ ಒಂದ್ ನಿಮಿಷ ಕೆಲಸ ಮಾಡೋಕ್ಕೂ ಲೇಸಿನೆಸ್ ತೋರಿಸ್ತಾರೆ. ಆದ್ರೆ ಅಷ್ಟೊಂದು ದುಡ್ಡಿರೋರು ಯಾತಕ್ಕೆ ಅವರು ಲೇಸಿನೆಸ್ ಆಗ್ಲಿಲ್ಲ, ಲಕ್ಸುರಿ ಇದೆಯಲ್ಲ ಅಂತ ಅವರು ಆ ಲಕ್ಸುರೀಸ್ ಅಂತ ತಗೊಳ್ಳೋದಿಲ್ಲ. ಅವ್ರಿಗೆ ಆ ದುಡ್ಡನ್ನು ಇನ್ನೂ ವೃದ್ಧಿಸೋದು ಅಥವಾ ಅದನ್ನ ಕಳ್ಕೊಳಕ್ ಇಷ್ಟ ಇಲ್ಲದೆ ಇರೋದೇ ಒಂದು ನೆಸೆಸಿಟಿ. ಈಗ 1 ಕೋಟಿ ಮಾಡೋ ತನಕ ಸ್ವಲ್ಪ ಕಷ್ಟ, ಮಾಡಿದ್ಮೇಲೆ ಇನ್ನೂ ಕಷ್ಟ. ಯಾಕೆಂದ್ರೆ ಮಾಡಿದ್ಮೇಲೆ ಆ 1 ಕೋಟಿ ಕಳ್ಕೊಳಕ್ ಯಾರಿಗೂ ಇಷ್ಟ ಇರಲ್ಲ, ಅಲ್ಲಿ ನೆಸೆಸಿಟಿ ಬಂದ್ಬಿಡುತ್ತೆ. ನೆಸೆಸಿಟಿ ಬಂದಾಗ ಎಷ್ಟೇ ಲಕ್ಸುರಿನಲ್ಲಿ ಇದ್ರೂ ಕೂಡ ಆ ಲಕ್ಸುರಿ ಆ ಲೇಸಿನೆಸ್ ಮಾಡೋದಿಲ್ಲ. ಇನ್ನು ಹೆಚ್ಚಿನ ಅಭಿವೃದ್ಧಿ ಕಡೆ ಗಮನ, ಅದನ್ನ ದೇ ವಿಲ್ ಟೇಕ್ ದಟ್ ಆಸ್ ಎ ಟೇಕ್ ಆಫ್ ಸ್ಟೇಜ್. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಆ ಫೆಸಿಲಿಟೀಸ್ ನ ಇನ್ನೂ ಚೆನ್ನಾಗಿ ಕ್ರಿಯೇಟಿವ್ ಆಗ್ತಾರೆ, ಇನ್ನೂ ಚೆನ್ನಾಗಿ ಅವರು ದೇ ಆರ್ ಏಬಲ್ ಟು ಡೂ ಬೆಟರ್. ಇಲ್ಲಿ ನಮ್ಗೆ ಏನಾಗುತ್ತೆ, ಯಾವುದಕ್ಕೂ ನಾವು ಟ್ಯಾಪ್ ಮಾಡಿದ್ರೆ ಎತ್ಕೋತಾ ನಾವು ಇದು ಕೊಟ್ಟಾಗ ನೆಸೆಸಿಟಿ ಬರೋದಿಲ್ಲ. ಸೊ ಅವಾಗ ನಮಗೆ ಬೇರೆ ಬೇರೆ ನೆಸೆಸಿಟಿ ಹೋಗ್ಬಿಡುತ್ತೆ, ಅಲ್ಲಿ ಇಲ್ಲಿ ಹೋಗುತ್ತೆ. ಅದಿಲ್ಲ ಇದಿಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇವತ್ತು ಟೆಕ್ಸ್ಟ್ ಬುಕ್ ಇದಾಗೋಯ್ತು, ಇವತ್ತು ಹಂಗಾಗೋಯ್ತು, ಏನೋ ಒಂದು ಕಾರಣಕ್ಕೆ ಒಂದಲ್ಲ 100 ಕಾರಣ. ಮಕ್ಕಳಲ್ಲಿ ಕಾರಣ ಕಂಡುಹಿಡಿಯೋದಂತೂ ಬಹಳ ಸುಲಭ, ಯಾಕೆಂದ್ರೆ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಗಿವಿಂಗ್ ಎಕ್ಸ್ಕ್ಯೂಸಸ್ ಅಂಡ್ ಟೆಲ್ಲಿಂಗ್ ಲೈಸ್. ಇದರಲ್ಲಿ ಪೋಷಕರ ಪಾತ್ರ ಏನು? ಮೊದಲನೇದಾಗಿ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕೊಡಬೇಕು. ಎಲ್ಲ ಯಾವುದೇ ವಯಸ್ಸಾದ್ರೂ ಪರವಾಗಿಲ್ಲ, ಇವಾಗ 2 ವರ್ಷದ ಮಗುಗೂ ಕೊಡ್ಬೋದು ರೆಸ್ಪಾನ್ಸಿಬಿಲಿಟಿ, ಎಷ್ಟೋರ್ಗಾರು ಕೊಡ್ಬೋದು. ಕೊಡೋದು ಅಂತ ಅಂದಾಗ ನಾವೇನು ಹೇಳ್ತೀವಿ, ನಾವಂತೀವಿ ಹೇಳ್ಬಿಟ್ಟು ಮಾಡಿಸ್ತೀವಿ, ಇಂಥದ್ದು ಮಾಡು ಅಂತ ಮಾಡ್ಬಿಟ್ಟು ಮಾಡಿಸ್ತೀವಿ, ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಬರಲ್ಲ. ಆ ಮಗು ಇನಿಷಿಯೇಟಿವ್ ತಗೊಂಡಾಗ ಆ ರೆಸ್ಪಾನ್ಸಿಬಿಲಿಟಿ ಮಗುಗೆ ಬಿಟ್ಬಿಡ್ಬೇಕು. ಯಾಕೆಂದ್ರೆ ಅದು ವಿನ್ ಆಗುತ್ತೋ ಲೂಸ್ ಆಗುತ್ತೋ, ಅದು ಚೆನ್ನಾಗಿ ಮಾಡುತ್ತೋ ಚೆನ್ನಾಗಿ ಮಾಡಲ್ವೋ, ಏನೇ ಆದ್ರೂ ಮಗುಗೆ ದಕ್ಕತ್ತೆ. ಚೈಲ್ಡ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ಟೇಕ್ ದ ಓನರ್ಶಿಪ್, ಟೇಕ್ ದಿ ಅಕೌಂಟಬಿಲಿಟಿ, ಟೇಕ್ ಕಂಪ್ಲೀಟ್ ಕಂಟ್ರೋಲ್ ಆಫ್ ವಾಟ್ ಇಟ್ ಈಸ್. ಈಗ ಜವಾಬ್ದಾರಿ ಕೊಡೋದು ಅಂತ ಹೇಳಿದ್ರಿ, ಒಂದೆರಡು ಉದಾಹರಣೆಗಳನ್ನು ಹೇಳ್ಬೋದು. ಈಗ ನೋಡಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ನಾನು ಆ ಕೆಲಸ ಮಾಡ್ತೀನಿ, ನನ್ಗೆ ಇದು ಇಷ್ಟ ಅಂತ ಹೇಳ್ತಾರೆ. ನಾವು ಚಕ್ಕಂತ ಏನ್ ಹೇಳ್ತೀವಿ, ನೀನು ಓದೋದ್ ಬಿಟ್ಟು ಇನ್ನೇನು ಮಾಡ್ಬೇಡ ಅಂತೀವಿ. ಆಮೇಲೆ ಅದು ಇದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡ್ತೀವಿ. ಒಂದು ಆಟನೇ ತಗೊಳ್ಳಿ, ಒಂದು ಆಟ ಆಡ್ಬೇಕು ಅಂತ ಒಂದು ಇನಿಷಿಯೇಟಿವ್ ತೋರಿಸಿದಾಗ ನಾವು ಆಟ ಆಡ್ಬೇಡ, ನೀವು ಫಸ್ಟ್ ಓದ್ಕೋ ಅಂತಂತೀವಿ. ಆಟನೂ ಬೆಳವಣಿಗೆಗೆ ಬಹಳ ಮುಖ್ಯ. ಆಟ ಆಡೋ ಟೈಮಲ್ಲಿ ಆಟ ಆಡ್ಲಿ, ಓದೋ ಟೈಮಲ್ಲಿ ಓದ್ಲಿ ಅನ್ನೋದಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಇವಾಗ ಓದೋದು ಅಷ್ಟೇ, ಮಗುಗೆ ನಾನು ಓದ್ಬೇಕು ಅನ್ನೋದನ್ನೇ ಬೆಳೆಸ್ಬೇಕೇ ಹೊರತು ನಾವು ಕೂಡಿಸಿ ಓದಿಸ್ತೀವಲ್ಲ. ಈಗ ಬಹಳ ಕಡೆ ಮನೆಗಳಲ್ಲಿ ಏನಾಗುತ್ತೆ, ತಂದೆ ತಾಯಿ ಇನಿಷಿಯೇಟಿವ್ ತಗೋತಾರೆ, ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಕ್ಕಳನ್ನ ಕರೆದು ಫೋರ್ಸ್ ಮಾಡಿ ಕೂಡಿಸಿ, ನಾನು ಹೋಮ್ವರ್ಕ್ ಮಾಡಿಸ್ತೀನಿ ಬಾ, ನಾನು ಹೇಳ್ಕೊಡ್ತೀನಿ ಬಾ, ನನ್ನ ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿ. ಎಷ್ಟೋ ಜನ ನಿಮಗೆ ಗೊತ್ತಿರ್ಬೋದು, ಬಹಳ ಜನ ಈಗ ಮನೆಯಲ್ಲಿ ತಾಯಿಂದ್ರು ಕೆಲಸ ಮಾಡ್ತಿದ್ರೆ ಅವರು ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ಮಕ್ಕಳಿಗೆ ಏನ್ ಹೇಳ್ತಾರೆ, ನೀನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಜೋರಾಗಿ ಓದು, ನನಗೂ ಕೇಳಿಸ್ಲಿ ಅಂತ. ಇಲ್ಲಿ ಮಕ್ಕಳು ಕಲ್ತಿದ್ದು ಇಂಪಾರ್ಟೆಂಟ್ ಆಗಲ್ಲ, ಮಕ್ಕಳು ಓದೋದೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಸೊ ಈ ತರ ಓದು ಮಗುಗೋದಕ್ಕಲ್ಲ. ಈಗ ಪೇರೆಂಟ್ಸ್ ಪ್ರಾಬಬ್ಲಿ ಕೇಳಿಸ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರು ಮಾಡ್ಕೋಬಹುದೇ ಹೊರತು, ಮಕ್ಕಳು ಹೇಳ್ಬೇಕಲ್ಲ ಅಂತ ಹೇಳ್ತಿರ್ತಾರೆ ಹೊರತು ಅದ್ರದ್ದು ಓನರ್ಶಿಪ್ ಇರೋದಿಲ್ಲ. ಎಲ್ಲಿ ಓನರ್ಶಿಪ್ ಇರೋದಿಲ್ಲ ಅಲ್ಲಿ ನಮಗೆ ದಕ್ಕೋದಿಲ್ಲ. ಇಲ್ಲಿ ಇಂಪಾರ್ಟೆಂಟ್. ಈಗ ಅದಕ್ಕೆ ನೀಡ್ಸ್ ಮೇಕ್ ಯು ವರ್ಕ್ ಹಾರ್ಡ್ ಅಂಡ್ ಸ್ಮಾರ್ಟ್. ಸೊ ಇದು ಇನ್ನೊಂದು ನನ್ನ ಮಂತ್ರ, ನೀಡ್ಸ್ ಮೇಕ್ ಯು ವರ್ಕ್ ಹಾರ್ಡ್ ಅಂಡ್ ಸ್ಮಾರ್ಟ್, ವಾಂಟ್ಸ್ ಮೇಕ್ ಯು ಲೆಥಾರ್ಜಿಕ್ ಅಂಡ್ ಲೇಸಿ. ಸೊ ಯಾವತ್ತು ನೀಡ್ಸ್ಗೂ ವಾಂಟ್ಸ್ಗೂ ಬಹಳ ವ್ಯತ್ಯಾಸ ಇದೆ. ವಾಂಟ್ ಅನ್ನೋದು, ನಾನು ಇದು ಯಾವಾಗ ಒಂದೊಂದ್ಸಲ ಹೇಳಿದ್ದೆ, ವಾಟ್ ವಿ ವಾಂಟ್ ಈಸ್ ನಾಟ್ ವಾಟ್ ವಿ ವಾಂಟ್ ಈಸ್ ವಾಟ್ ಅದರ್ಸ್ ವಾಂಟ್ ಅಸ್ ಟು ವಾಂಟ್ ಅಂತ. ಸೊ ನಮ್ಗೇನ್ ಬೇಕು ಅನ್ನೋದು ನಮಗ್ ಬೇಕಾಗಿರಲ್ಲ, ಬೇರೆಯವ್ರಿಗೆ ಏನ್ ನಮಗ್ ಬೇಕು ಅಂತ ಹೇಳ್ತಾರೋ ಅದನ್ನ ನಾವು ಬೇಕು ಅಂದಿರ್ತೀವಿ. ನಮ್ಗದು ಸಿಕ್ಕಿದಾಗ ನಮ್ಗದು ದಕ್ಕಿರಲ್ಲ. ಯಾಕೆಂದ್ರೆ ಇಫ್ ವಿ ಗೆಟ್ ವಾಟ್ ವಿ ವಾಂಟ್, ವಿ ಡು ನಾಟ್ ವಾಂಟ್ ವಾಟ್ ವಿ ಹ್ಯಾವ್ ಗಾಟ್. ಸೊ ಇಲ್ಲೇ ಬಂದಿರೋದು, ನಮ್ಮ ಹತ್ರ ಏನಿದೆ ಅದು ನಮಗ್ ಬೇಡ, ನಮ್ಮ ಹತ್ರ ಏನಿಲ್ಲ ಅದು ಬೇಕು. ಅದು ಬೇಡದೇ ಇರೋದು ಏನಾದ್ರು ನಮ್ಗೆ ಸಿಕ್ಕಿದ್ರು ನಮ್ಗೆ ಅದು ಬೇಡ, ಇನ್ನೇನು ಬೇಕು. ಇಲ್ಲೇ ತೊಂದರೆ ಆಗ್ತಿರೋದು. ಮಕ್ಕಳಿಗೆ ಇವಾಗ ವಾಂಟ್ಸ್ಗಳನ್ನೇ ನಾವು ಸೃಷ್ಟಿ ಮಾಡಿ, ಇದು ಲರ್ನ್ಡ್ ನೀಡ್ಸ್ ಲರ್ನ್ ವಾಂಟ್ಸ್ ಅಂತ ಇರುತ್ತೆ. ಆ ವಾಂಟನ್ನ ಕಲಿತೀವಿ, ನಂಗೆ ಇದು ಬೇಕು, ನಂಗೆ ಇದು ಇಲ್ಲದೆ ಇದ್ರೆ ಆಗೋದಿಲ್ಲ. ಬಹಳ ಮಕ್ಕಳು ಈ ತರ ಮ್ಯಾನಿಪುಲೇಟ್ ಮಾಡ್ತಾರೆ ತಂದೆ ತಾಯಿಗಳು. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಂದ್ರಗಳೇ ಮಾಡಿರ್ತಾರೆ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಓದು, ನಿನ್ಗೆ ಅದೆಲ್ಲೋ ಕರ್ಕೊಂಡು ಹೋಗ್ತೀನಿ ಓದು, ನಿಂಗೆ ಸೈಕಲ್ ಕೊಡಿಸ್ತೀನಿ ಅದು ಮಾಡು ಅಂತ ಮಾಡಿರ್ತಾರೆ. ಆ ಮ್ಯಾನಿಪುಲೇಷನ್ ಮಕ್ಕಳು ಅರ್ಥ ಮಾಡ್ಕೊಂಡ್ಬಿಟ್ಟು ಒಂದು ವಯಸ್ಸಿಗೆ ಬಂದಾಗ ನನಗೆ ಬೈಕ್ ಕೊಡ್ಸಿದ್ರೆ ನಾನು ಕಾಲೇಜ್ಗೆ ಹೋಗೋದು, ನನಗೆ ಮೊಬೈಲ್ ಕೊಡ್ಸಿದ್ರೆ ನಾನು ಸ್ಕೂಲ್ಗೆ ಹೋಗೋದು, ಈ ತರ ಡಿಕ್ಟೇಟ್ ಮಾಡಿದಾಗ ಇಲ್ಲಿ ಬೇರೆದಕ್ಕೋಸ್ಕರ ಮಾಡ್ತಿರ್ತಾರೆ ಹೊರತು ತಮಗೋಸ್ಕರ ಮಾಡ್ತಿರೋದು. ಅಂದ್ರೆ ಈ ಅಗತ್ಯಗಳೆಲ್ಲ ಪೋಷಕರು ಬಲವಂತವಾಗಿ ಮಕ್ಕಳ ಮೇಲೆ ಹೇರ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಕಾ ನಾವು, ಅಥವಾ ಇಷ್ಟಪಟ್ಟು ಕೊಡಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಕು? ಇಲ್ಲ, ಇಷ್ಟಪಟ್ಟು ಕೊಡ್ಸೋದಕ್ಕಿಂತ ಹೆಚ್ಚಾಗಿ ಕೊಡ್ಸಿದ ಮೇಲೆ ಏನು ಹೇಳ್ತಾರೆ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಎಷ್ಟೇ ಇಷ್ಟಪಟ್ಟು ಕೊಡ್ಸಿದ್ರು ಅಪ್ಪಿ ತಪ್ಪಿ ಕೋಪದಲ್ಲಿ ಅದನ್ನ ಹೇಳ್ಬಿಡ್ತಾರೆ. ನಿನ್ಗೋಸ್ಕರ ಅಷ್ಟು ಖರ್ಚು ಮಾಡಿದೀನಿ, ನಿನ್ಗೋಸ್ಕರ ಮೊಬೈಲ್ ಕೊಡಿಸಿದೆ, ಈ ಮಾತು ತಪ್ಪಾಗತ್ತೆ, ಬಹಳ ತಪ್ಪಾಗತ್ತೆ. ಈಗ ಮಗುಗೆ ನಿಜ, ಮಗು ಮ್ಯಾನಿಪುಲೇಟ್ ಮಾಡಿ ನೀನ್ ಮೊಬೈಲ್ ಕೊಡ್ಸಿದ್ರೆ ನಾನು ಚೆನ್ನಾಗಿ ಓದ್ತೀನಿ ಅಂತ ಹೇಳುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಯಾವ್ದೋ ಒಂದು ಹೈಸ್ಕೂಲ್ 8ನೇ ಕ್ಲಾಸ್ ಮಗುನೋ 10ನೇ ಕ್ಲಾಸ್ ಮಗುನೋ, ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ 10ನೇ ಕ್ಲಾಸ್ ಮಗುಗೆ ಮೊಬೈಲ್ ಹಾಕ್ಬೇಕು ನನಗಿನ್ನೂ ಅರ್ಥ ಆಗಿಲ್ಲ. ಆದ್ರೂ ಇವಾಗ ಮಗು ಕೇಳಿದಾಗ
ನೆಕ್ಸ್ಟ್ ಅವ್ರು ಮೊಬೈಲ್ ಕೊಡಿಸ್ಬಿಟ್ಟೆ ಅನ್ಬಿಟ್ಟು ಪ್ರತಿ ಒಂದನ್ನು ಹೇಳ್ದಂಗೆ ಕೇಳಬೇಕು ಅನ್ನೋಂಗೆ ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಿದಾಗ ಮಕ್ಕಳು ಏನ್ ಮಾಡ್ತಾರೆ, ಅವರು ಬಹಳ ಬುದ್ಧಿವಂತರು. ಕೊಡ್ಸೋ ತನಕ ಒಂಥರ ಇರ್ತಾರೆ, ಕೊಡ್ಸದ್ಮೇಲೆ ಇನ್ನೇನ್ ಕೊಡ್ಸಾಯ್ತಲ್ಲ ನೀವು ಇನ್ನೇನ್ ಮಾಡ್ತೀರಾ ಅನ್ನೋಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಬೇಕು ಬೇಡಗಳೆಲ್ಲ ಅನ್ನೆಸೆಸರಿಯಾಗಿ ಸೃಷ್ಟಿ ಮಾಡಿರೋದ್ರಿಂದಾನೇ ನಮ್ ಲೈಫ್ ಅಲ್ಲೇ ಸುತ್ತಾ ಇರುತ್ತೆ. ಅದು ಬೇಕು ಇದು ಬೇಕು ಅಂತ. ಈಗ ನೀಡ್ಸ್ ಇದ್ದಾಗ, ಹೊಟ್ಟೆ ತುಂಬಾ ಹಸ್ದಾಗ ನಮ್ಗೆ ಊಟ ಇಂಪಾರ್ಟೆಂಟೇ ಹೊರತು ಯಾರು ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಹ್ಯಾಕ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದೇ ತರ ಓದ್ಬೇಕು ಅನ್ನೋ ದಾಹ ಇದ್ದಾಗ ನಾವು ಕೂತ್ಕೊಂಡು ಹೋಗ್ತೀವೋ, ಮಲ್ಕೊಂಡು ಹೋಗ್ತೀವೋ, ನಿಂತ್ಕೊಂಡು ಹೋಗ್ತೀವೋ, ಓಡಾಡ್ಕೊಂಡು ಹೋಗ್ತೀವೋ ಅನ್ನೋದು ಇಂಪಾರ್ಟೆಂಟ್ ಬರೋದಿಲ್ಲ. ನಿಜ, ಅವೆಲ್ಲ ಏಡಿಂಗ್ ಫ್ಯಾಕ್ಟರ್ಸ್ ಆಗತ್ತೆ ಆಮೇಲೆ. ಬಟ್ ಮುಖ್ಯವಾಗಿ ಬೇಕಾಗಿರೋದು ಆ ದಾಹ. ನನಗೆ ಬೇಕು ಅನ್ನೋದೊಂದು ದಾಹ ಬಂದ್ಬಿಟ್ಟಾಗ ಆ ಬೇಕು ಅನ್ನೋದನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆ ದಾಹನೇ ಇಲ್ಲದೆ ಇದ್ದಾಗ ನಾವು ಎಷ್ಟೇ ತಗೊಂಡ್ರು ನಮ್ಗೆ ಅದು ಸಿಕ್ಕೋದಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈ ಅಗತ್ಯಗಳನ್ನ ಪೂರೈಸೋ ಬಗ್ಗೆ ಇನ್ನೊಂದು ಮಾತು, ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಇದೊಂದು ಸಾಮಾಜಿಕ ಸಮಸ್ಯೆ, ಅದು ಪಿಡುಗು ಅನ್ನೋ ತರ ಆಗ್ಬಿಟ್ಟಿದೆ. ಎಲ್ಲ ಮಕ್ಕಳಿಗೂ ಬೇಸಿಕ್ ಆಗಿ ಇಷ್ಟಿಷ್ಟು ಇರಲೇಬೇಕು ಅನ್ನುವಂಥದ್ದು. ಅದನ್ನೇ ಇಷ್ಟಪಟ್ಟು ಒಂದೋ ಎರಡೋ ಮಕ್ಕಳಿರುತ್ತೆ ಮನೆಯಲ್ಲಿ, ತಂದೆ ತಾಯಿಗಳು ಕೊಡಿಸ್ತಾರೆ. ಆವಾಗ ಇಂತಹ ಸಂದರ್ಭಗಳಲ್ಲಿ ಒಂದು ಮಗುಗೆ ಅದು ತನಗೆ ಬೇಕಾಗಿದ್ದು ಅಂತ ಅನ್ಕೊಂಡಿರೋದು ಸಿಗದಿದ್ರೆ ಅಥವಾ ಅಪ್ಪ ಅಮ್ಮ ಕೊಡಿಸ್ದಿದ್ರೆ ಅದರಲ್ಲಿ ಕೀಳರಿಮೆ ಉಂಟಾಗೋದಿಲ್ವೇ? ಇಲ್ಲ, ಆ ಕೀಳರಿಮೆ ಇನಿಷಿಯಲಿ ಮಗುಗೆ ಬಹಳ ಮಕ್ಕಳು ಅನ್ಕೋತಾರೆ, ನನಗೆ ಸಿಕ್ಲಿಲ್ಲ ಮತ್ತೆ ನನ್ಗೆ ಸಿಕ್ಕಿದಿದ್ರೆ ಚೆನ್ನಾಗಿರೋದು ಅಂತ. ಇಲ್ಲೇ ನಾವು ಮೆಚುರಿಟಿ ಕಲಿಸ್ಬೇಕು ಮಕ್ಕಳಿಗೆ. ಯಾಕೆಂದ್ರೆ ಯಾವುದೇ ವಸ್ತುವಿಂದ ನನ್ನ ಲೈಫು ಉದ್ಧಾರ ಆಗೋದಿಲ್ಲ ಅಥವಾ ಹಾಳಾಗೋಗೋದಿಲ್ಲ. ವಸ್ತು ಮೇಲೆ ನಾನು ಡಿಪೆಂಡ್ ಆಗೋದಕ್ಕಿಂತ ನನ್ನ ಮೇಲೆ ನಾನು ಡಿಪೆಂಡ್ ಆಗಬೇಕು ಅಂತ ಮಕ್ಕಳಿಗೆ ಕರೆಕ್ಟಾಗಿ ಒಂದು ಎಕ್ಸ್ಪ್ಲೈನ್ ಮಾಡಿದ್ರೆ, ಮತ್ತೆ ಮಕ್ಕಳಿಗೆ ಮೆಚುರಿಟಿ ಇನಿಷಿಯಲಿ ಚಿಕ್ಕ ವಯಸ್ಸಲ್ಲಿ ಮೆಚುರಿಟಿ ಕಮ್ಮಿ ಇರುತ್ತೆ, ಅವಾಗ ಸ್ವಲ್ಪ ಹಠ ಮಾಡ್ತಾರೆ. ಹಠ ಮಾಡಿದಾಗ ನಾವು ಹೇಗೆ ರಿಯಾಕ್ಟ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟು. ನಾವು ಕೋಪ ಮಾಡ್ಕೊಂಡ್ಬಿಟ್ಟು ಇನ್ನೊಂದ್ಸಲ ಅದನ್ನ ಕೇಳಿದ್ರೆ ಹಾಗೆ ಹೀಗೆ ಅಂತ ನಾವು ಇದು ಮಾಡಿದಾಗ ಅವ್ರು ಆಸೆ ಮನಸ್ಸಿನಲ್ಲೇ ಇಟ್ಕೊಂಡು ಹೊರಗಡೆ ಮಾತ್ರ ಹೇಳಿರೋದಿಲ್ಲ. ಇದು ಡೇಂಜರ್. ಅದಕ್ಕಿಂತ ಹೆಚ್ಚಾಗಿ ಆ ಆಸೆ ರಿಕ್ವೈರ್ಮೆಂಟ್ ಏನು, ಅದರಿಂದ ಏನು ಅಡ್ವಾಂಟೇಜು, ಏನು ಡಿಸ್ಅಡ್ವಾಂಟೇಜು, ಮತ್ತೆ ಆದಾಗ ನಾವು ಕೊಡಿಸ್ತೀವಿ. ಈಗ ಬಹಳ ಜನ ತಂದೆ ತಾಯಿಗಳು ಹೇಳೋದೇನು, ನಮ್ಮ ಕಷ್ಟ ಮಕ್ಕಳಿಗೆ ಹೇಳ್ಬಾರ್ದು, ಅವ್ರು ಯಾಕೆ ತಿಳ್ಕೊಬೇಕು ಅನ್ಕೋತಾರೆ. ಆಕ್ಚುಲಿ ನಮ್ಮ ಕಷ್ಟ ಮಕ್ಳಿಗೆ ಗೊತ್ತಾಗಬೇಕು, ಆಸ್ ಎ ರೂಲ್ ಗೊತ್ತಾಗಬೇಕು. ಕಷ್ಟ ಅಂದಾಗ ನಾವು ಕಷ್ಟ ಅಂತಲ್ಲ, ನಮ್ಮಲ್ಲಿರೋ ಲಿಮಿಟೇಷನ್ಸ್. ಈಗ ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂದಾಗ ಅದೇನು ತಪ್ಪಲ್ಲ. ಈ ಬಡವ ಯಾರು ಕೆಟ್ಟವನಲ್ಲ, ಬಡತನ ಯಾವುದೇ ರೀತಿನೂ ನಿಕೃಷ್ಟ ಅಲ್ಲ. ಬಡತನ ಅನ್ನೋದು ಇಟ್ಸ್ ಎ ಸ್ಟೇಟ್ ಆಫ್ ಅಫೇರ್ಸ್. ಸೊ ದುಡ್ಡು ಕಮ್ಮಿ ಇದೆ ಅಂದಾಕ್ಷಣ ನಾವು ಯಾವುದನ್ನು ಮಾಡಬಾರ್ದು ಅಂತಿಲ್ಲ. ಯಾಕೆಂದ್ರೆ ಬಡತನ ಯಾವುದಕ್ಕೂ ಅಡ್ಡ ಬರೋಲ್ಲ, ಬರಬಾರ್ದು. ಬಹಳ ಜನ ಅನ್ಕೊಂಡಿರೋದೇನು ದುಡ್ಡು ಇದ್ರೆ ಅದು ಮಾಡ್ಬಿಡ್ತಿದ್ವಿ ಅಂತ. ಖಂಡಿತ ಇಲ್ಲ. ಹಂಗಿದ್ದಿದ್ರೆ ದುಡ್ಡಿರೋರೆಲ್ಲ ಎಲ್ಲ ಮಾಡ್ಬೇಕಾಗಿತ್ತು. ಆಕ್ಚುಲಿ ದುಡ್ಡಿರೋರು ಯಾರು ಮಾಡ್ತಾ ಇಲ್ಲ. ಈಗ ಇವತ್ತಿಗೂ ನಾವು ಎಲ್ಲ ಅಬ್ದುಲ್ ಕಲಾಂ ಇಂದ ಹಿಡಿದು ಗ್ರೇಟ್ ಪೀಪಲ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಯಾರು ಸೌಕಾರತನದಿಂದ ಬಂದಿರಲ್ಲ. ಎಲ್ಲ ತುಂಬಾ ಬಡತನದಿಂದನೇ ಬಂದಿರೋದು. ಆ ತುಂಬಾ ಬಡತನದಿಂದ ಬಂದೇ ಅಚೀವ್ ಮಾಡಿರೋದು. ದೇ ಹ್ಯಾವ್ ಕಮ್ ಫ್ರಮ್ ಮೈನಸ್ ಟು ವೆರಿ ಮಚ್ ಪ್ಲಸ್. ಈಗ ಪ್ಲಸ್ ಇಟ್ಕೊಂಡವರು ಇನ್ನೂ ಮೇಲೆ ಹೋಗಿಲ್ಲ, ಇನ್ನೂ ಕೆಳಗೆ ಬಂದಿದ್ದಾರೆ. ಈಗ ನೋಡಿರ್ಬೋದು ನಾವು ಎಷ್ಟೋ ಜನ ಸೌಕಾರು ಸೂಸೈಡ್ ಮಾಡ್ಕೊಂಡು, ತುಂಬಾ ರಿಚ್ ಸ್ಟಿಂಕಿಂಗ್ ರಿಚ್ ಇರೋರು ಸೂಸೈಡ್ ಮಾಡ್ಕೊಂಡು ಸತ್ತಿರೋದು, ತುಂಬಾ ರಿಚ್ ಇರೋರು ಅಥವಾ ಕ್ರೈಮ್ಸ್ ಹೋಗಿರೋರು, ಈ ತರ. ಸೊ ಇನ್ನು ಡೌನ್ ಗ್ರೇಡ್ ಆಗುತ್ತೆ ಹೊರತು ಅಪ್ ಆಗೋದಿಲ್ಲ. ಅಪ್ಪ ಆಗ್ಬೇಕು ಅಂದಾಗ ನಾವು ಎಫರ್ಟ್ ಇಟ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರೆ ಮೇಲಿಗೆ ಹೋಗೋದು ಸಾಧ್ಯ. ಅಂದ್ರೆ ಮನೆ ಸ್ಥಿತಿ ಬಗ್ಗೆ ಮಕ್ಕಳಿಗೂ ಒಂದು ಅರಿವು ಮೂಡಿಸೋದ್ರಲ್ಲಿ ರಿಯಾಲಿಟಿ ಇರ್ಬೇಕಷ್ಟೇ. ಈಗ ನಮ್ಮಲ್ಲಿ ಇದೆ ಇಲ್ಲ ಅನ್ನೋದಷ್ಟೇ ಫ್ಯಾಕ್ಟ್ಸ್ ಅಷ್ಟೇ ಹೊರತು ನಾವು ಸುಮ್ಮನೆ ಸುಳ್ಳು ಹೇಳಿ ಅಥವಾ ಒಬ್ಬ ಅಕಸ್ಮಾತ್ ಮಗು ಕೇಳುತ್ತೆ ಅಯ್ಯೋ ಪಾಪ ಅದಕ್ಕೆ ಗೊತ್ತಾಗಬಾರ್ದು ಅಂತ ನಾವು ಸಾಲ ಮಾಡಿ ತಗೊಂಡ್ಬಂದ್ರು ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ನಾನು ಬಹಳ ಜನ ತಂದೆ ತಾಯಿಗಳು ಕೇಳಿಸ್ಕೊಂಡಿದ್ದೀನಿ, 20,000 ಕೊಟ್ಟು ಆ ಕಾಲೇಜಿಗೆ ಸೇರಿಸಿದೆ, ಇವ್ನು ಒಂದ್ ದಿವಸನೂ ಕ್ಲಾಸ್ಗೆ ಹೋಗ್ಲಿಲ್ಲ ಅಂತ. ಸೊ ಇದು 20,000 ಪ್ರಶ್ನೆ ಬರುತ್ತೆ ಹೊರತು ಮಗು ಓದೋದ್ ಪ್ರಶ್ನೆ ಬರೋದಿಲ್ಲ. ಆ ಮಗುಗೆ ಏನ್ ಅನ್ಸುತ್ತೆ, ಇವ್ರು 20,000 ಮಿಕ್ಸಕ್ಕೋಸ್ಕರ ನಾನು ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕೆ ಹೊರತು ನಾನು ಓದೋದು ಇವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅಥವಾ ನಾನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಬಂದ್ಬಿಡುತ್ತೆ. ಸೊ ಇವ್ರು 20,000 ಕೊಟ್ಟಿದ್ದು ಇವ್ರ ರಿತ್ತು ಕೊಟ್ರು ಅಥವಾ ಇವ್ರು ಬೇಕಾಗಿತ್ತು ಕೊಟ್ರೆ ಹೊರತು ಆ 20,000ದಿಂದ ನಾವು ವಾಪಸ್ ಪಡಿತೀವಿ ಅನ್ನೋದು ತಪ್ಪು. ಇದು ಮಕ್ಕಳನ್ನ ನಾವ್ ಏನೇ ಮಾಡಿದ್ರು ಇಟ್ ಇಸ್ ನಾಟ್ ಎ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್, ಇಟ್ಸ್ ಎ ಪರ್ಸನಲ್. ನಿನಗೋಸ್ಕರ ಇಷ್ಟು ಮಾಡಿದೆ, ನೀನು ಈ ರೀತಿ ಮಾಡಿ. ಇಟ್ಸ್ ನಾಟ್ ಎ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್, ಇಟ್ಸ್ ಎ ಪರ್ಸನಲ್ ಇನ್ವಾಲ್ವ್ಮೆಂಟ್. ನಮಗ್ ಖುಷಿಗೋಸ್ಕರ ನಾವು ಮಕ್ಳಿಗೆ ಮಾಡ್ತೀವಿ ಹೊರತು ನಾಳೆ ನಮ್ಮ ಮಕ್ಕಳು ತುಂಬಾನೇ ಸೌಕರ್ಯ ಆಗ್ಬಿಟ್ಟು ನಮ್ಮನ್ನು ನೋಡ್ಕೊಳ್ಳಿ ಅಂತ ಮಾಡೋದಿದ್ರೆ ಅದು ಬಿಸ್ನೆಸ್ ಆಗ್ಬಿಡುತ್ತೆ ಹೊರತು ಆ ಲೈಫಲ್ಲಿ ಬಿಸ್ನೆಸ್ ಇಲ್ಲ. ಬಿಸ್ನೆಸ್ ಅದ್ರ ಪಾಡ್ದಾಗ ದೂರ ಇರಬೇಕು. ನಾವ್ ಯಾವಾಗ ಮನೆಯಲ್ಲೇ ಬಿಸ್ನೆಸ್ ಮಾಡ್ತೀವಿ. ಇವಾಗ ನನ್ನ ಮಗ ಕೋಟ್ಯಾಧಿಪತಿ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದ್ರಲ್ಲಿ ನನ್ನ ಸ್ವಾರ್ಥ ಜಾಸ್ತಿ. ಯಾಕೆಂದ್ರೆ ಕೋಟ್ಯಾಧಿಪತಿ ಆದಾಗ ನನಗೆ ಕೊಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ಸೊ ಅದನ್ನ ನಾವು ಇಟ್ಕೊಂಡು ಈಗ ಎಷ್ಟೋ ಸಲಿ ನಾವು ನೋಡಿರ್ತೀವಿ ಮನೆಗಳಲ್ಲಿ ಅಣ್ಣ ತಮ್ಮಂದ್ರು ಒಬ್ರನ್ನೊಬ್ರು ಕೊಲ್ಲೋದು ಅಥವಾ ಜಗಳ ಆಡೋದು, ತಂದೆನ್ ಕೊಂದಿರೋದು, ತಂದೆ ಮಗನ್ ಕೊಂದಿರೋದು, ಆಸ್ತಿಗೋಸ್ಕರ ಮಾಡ್ತಾರೆ ಹೊರತು ಬೇರೆದಕ್ಕೆ ಮಾಡೋದಿಲ್ಲ. ಹಾಗಾಗಿ ದುಡ್ಡು ಅನ್ನೋದು ಇಟ್ ಇಸ್ ನಾಟ್ ದ ಎಂಡ್ ಇನ್ ಇಟ್ ಸೆಲ್ಫ್. ಇಲ್ಲಿ ದುಡ್ಡನ್ನೇ ನಾವು ಎಂಡ್ ಅಂತ ಅನ್ಕೊಂಡಾಗ್ಲೇ ಪ್ರಾಬ್ಲಮ್ಸ್ ಬರೋದು. ಫೆಸಿಲಿಟೀಸ್ ನ ಎಂಡ್ ಅಲ್ಲ. ಸೊ ಲಕ್ಸುರಿ ಶುಡ್ ಓನ್ಲಿ ಬಿಕಮ್ ಎ ಪಾರ್ಟ್ ಆಫ್ ಗ್ರೋತ್ ಅಷ್ಟೇ. ಇಟ್ ಶುಡ್ ನಾಟ್ ಬಿಕಮ್ ದ ಎಂಡ್ ಇನ್ ಇಟ್ ಸೆಲ್ಫ್.
ಅಂದರೆ ಮಕ್ಕಳನ್ನ ಈ ಮಾನಸಿಕ ಸಿದ್ಧತೆಗೆ ತಯಾರು ಮಾಡೋದ್ರಲ್ಲಿ ಪೋಷಕರಿಗೆ ಅವರ ಜವಾಬ್ದಾರಿ ಗೊತ್ತಿರಬೇಕು, ಅವರಿಗೂ ಸಾಕಷ್ಟು ತಾಳ್ಮೆ ಅನುಭವ ಬೆಳೆಸ್ಕೊಳ್ಬೇಕು. ಇನ್ನು ಶಿಕ್ಷಕರ ಪಾತ್ರಕ್ಕೆ ಬರೋಣ. ಶಿಕ್ಷಕರ ಪಾತ್ರ ಏನಿದೆ ಇದರಲ್ಲಿ? ಇಲ್ಲೂ ಅಷ್ಟೇ. ಈಗ ಶಿಕ್ಷಕರು ಪಾಠ ಮಾಡಕ್ ಮುಂಚೆನೆ ಆ ಒಂದು ನೆಸೆಸಿಟಿ ಅನ್ನೋದನ್ನ ಇನ್ಕಲ್ಕೇಟ್ ಮಾಡ್ಬೇಕು ಮಕ್ಕಳಲ್ಲಿ. ಈಗ ನಾವು ಟೀಚರ್ಸ್ ಏನ್ ಮಾಡ್ಬಿಡ್ತಾರೆ, ಎಲ್ಲ ಕಡೆನೂ ಹಾಗೆ ಆಗಿರೋದು, ಸಿಲೆಬಸ್ ಮುಗಿಸ್ಬೇಕಲ್ಲ ಅಂತ ಪಾಠ ಮಾಡ್ತಾರೆ ಹೊರತು ಮಕ್ಳಿಗೆ ಬೇಕಲ್ಲ ಅನ್ನೋದು ಪಾಠ ಮಾಡೋದಿಲ್ಲ. ಈಗ ಮಕ್ಳಿಗೆ ಏನೋ ಇರುತ್ತೆ, ಏನೋ ಕ್ಯೂರಿಯಾಸಿಟಿ ಇರುತ್ತೆ, ಏನೋ ತಿಳ್ಕೊಬೇಕು ಅಂತ ಇರುತ್ತೆ, ಅದನ್ನ ಯಾವುದಕ್ಕೂ ಇದ್ಕೊಳಲ್ಲ. ಈಗ ನಾ ಭಾಳ ಕಡೆ ಹೋದಾಗೆಲ್ಲ ಮಕ್ಕಳಿಗೆ ಫಸ್ಟ್ ಕ್ವಶನ್ಸ್ ಕೇಳಿ ಅಂತೀನಿ, ಯಾರು ಕೇಳಲ್ಲ, ಮಕ್ಕಳೇ ಅಲ್ಲ, ಇವನ್ ದೊಡ್ಡವ್ರು ಸೀನಿಯರ್ ನನಗಿಂತ ತುಂಬಾ ಸೀನಿಯರ್ಸ್ ಆಗಿರೋರ್ನು ಕೂಡ ಪ್ರಶ್ನೆಗಳು ಕೇಳಿದ್ರೆ ಏನ್ ಕೇಳೋದು ಅನ್ನೋ ಒಂದು ಬರುತ್ತೆ. ಯಾಕೆಂದ್ರೆ ಈ ಪ್ರಶ್ನೆ ಕೇಳೋದನ್ನೇ ನಾವು ತುಳಿದಾಕ್ಬಿಟ್ಟಿರ್ತೀವಿ. ನಮ್ಮಲ್ಲಿ ಯಾವಾಗ ಕೇಳಲ್ಲ ನಮ್ಗೆ ಅವಾಗ ಏನು ದಕ್ಕೋದಿಲ್ಲ. ಯಾಕೆಂದ್ರೆ ದ ಓನ್ಲಿ ವೇ ಟು ಲರ್ನ್ ಇಸ್ ಟು ಆಸ್ಕ್ ಫಾರ್ ಇಟ್. ಈಗ ಯಾವುದೇ ಒಂದು ವಸ್ತುನ ಫಸ್ಟ್ ನಾನು ಕೊಟ್ರೆ ನನಗೆ ಸಿಗೋದು. ಈಗ ಒಂದು ಲೋಟ ನೀರು ಇರುತ್ತೆ, ಆ ಲೋಟ ನೀರು ಇಟ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟು ಬಾ 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 ಅಂದ್ರೆ ಬರೋದಿಲ್ಲ. ನಾನು ಅದಕ್ಕೆ ಪೂಜೆ ಮಾಡಿದ್ರು ಬರಲ್ಲ, ಅದಕ್ಕೆ ತೆಂಗಿನಕಾಯಿ ಹೊಡೆದ್ರು ಬರಲ್ಲ, ಅದಕ್ಕೆ ಏನ್ ಮಾಡಿದ್ರು ನನ್ನ ಹತ್ರ ಬರಲ್ಲ. ಅದು ಬೇಕು ಅಂದಾಗ ನಾನು ಆಕ್ಷನ್ ತಗೋಬೇಕು. ಐ ಹ್ಯಾವ್ ಟು ಗಿವ್ ಸಮಥಿಂಗ್. ಅಂದ್ರೆ ಐ ಹ್ಯಾವ್ ಟು ಪುಟ್ ಮೈ ಹ್ಯಾಂಡ್, ಹೋಲ್ಡ್ ಇಟ್ ಅಂಡ್ ದೆನ್ ಟೇಕ್ ಇಟ್, ದೆನ್ ಓನ್ಲಿ ಐ ವಿಲ್ ಬಿ ಏಬಲ್ ಟು ಡ್ರಿಂಕ್ ವಾಟರ್. ಈ ಫಸ್ಟ್ ರಿಯಾಕ್ಷನ್ ನನ್ನ ಹತ್ರ ಬರದೇ ಇದ್ದಾಗ ನಾನು, ಈಗ ಮಕ್ಕಳು ಅದೇ ಮಾಡೋದು, ಕೈ ಕಟ್ಕೊಂಡಿರ್ತಾರೆ, ಬೇಕಾದ್ರೆ ಕೊಡಿ ಅಂತಾರೆ, ಕೊಟ್ಟಿದ್ದು ಅವ್ರು ತಗೊಳಕ್ ಆಗೋದಿಲ್ಲ. ಯಾಕೆಂದ್ರೆ ದೇ ಆರ್ ನಾಟ್ ರೆಡಿ ಟು ರಿಸೀವ್. ಸೊ ದಟ್ ರೆಸೆಪ್ಟಿವಿಟಿ ಹ್ಯಾಸ್ ಟು ಇನ್ಕ್ರೀಸ್. ಸೊ ಆ ಟೀಚರ್ಸ್ ಫಸ್ಟ್ ಯಾವುದೇ ಒಂದು ಕ್ಲಾಸ್ ಹೋದಾಗ ಆ ಕ್ವಶನ್ಸ್ ಅನ್ನೇ ಫಸ್ಟ್ ಹೋಗ್ಬೇಕು. ಯಾವತ್ತೂ ಅಷ್ಟೇ ಕ್ವಶನ್ ಇಂದ ಆನ್ಸರ್ಗೆ ಬರ್ಬೇಕು ಹೊರತು ಆನ್ಸರ್ ಇಂದ ಕ್ವಶನ್ಸ್ ಬರಬಾರ್ದು. ಅವರು ಆ ಕ್ವಶನ್ಸ್ ಅನ್ನೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದಕ್ಕೆ ಕೇಳಬೇಕು ಮಕ್ಕಳನ್ನ. ಸೊ ಎಷ್ಟೋ ಸಲ ಮಕ್ಕಳು ಕೇಳಲ್ಲ, ಅವಾಗ ನಾವೇ ಕೇಳಿದಾಗ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಶುರು ಆಗುತ್ತೆ. ಯಾರೋ ಒಂದು ಆನ್ಸರ್ ಹೇಳ್ತಾರೆ, ಆನ್ಸರ್ ಹೇಳಿದ್ ಸರಿನಾ ಅಂತ ಬೇರೆಯವ್ರು ಕೇಳಿದಾಗ ಅವ್ರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಬೇಸಿಕ್ ಪ್ರಿಪ್ರೇಷನ್. ಈ ಪ್ರಿಪ್ರೇಷನ್ ಟೈಮ್ ಜಾಸ್ತಿ ಇರಬೇಕು, ಆಕ್ಚುಲಿ ಪುಟಿಂಗ್ ದಿ ಇನ್ಫಾರ್ಮೇಶನ್ ಟೈಮ್ ಲೆಸ್ ಇರಬೇಕು. ನಮ್ಮಲ್ಲಿ ರಿವರ್ಸ್ ಇದೆ, ನಮ್ಮಲ್ಲಿ ಪ್ರಿಪ್ರೇಷನ್ ಟೈಮ್ ನಿಲ್ಲೇ ಆಲ್ಮೋಸ್ಟ್. ಎತ್ಕೋತ ಇನ್ಫಾರ್ಮೇಶನ್ ಹಾಕ್ತಾ ಇರ್ತೀವಿ. ಈ ಉದಾಹರಣೆ ಬಹಳ ಕಡೆ ಹೇಳಿದ್ದೆ. ಈಗ ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ನಾವು ಎಷ್ಟು ನೀರು ಕಲೆಕ್ಟ್ ಮಾಡ್ತೀವಿ ಅಂತ ಹುಯ್ದ್ರು ಕೂಡ ನೀರು ಕಲೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಈಗ ಒಂದು ಟೇಬಲ್ ಮೇಲೆ ನಾನು ನೀರು ಹುಯ್ತೀನಿ, ಒಂದು ಬಕೆಟ್ ನೀರು ಹುಯ್ತೀನಿ ಅಂದ್ರು ನನಗೆ ಒಂದು ತೊಟ್ಟು ಸಿಗೋದು ಕಷ್ಟ. ಅದೇ ನಾನು ಒಂದು ಬಕೆಟ್ ನೀರನ್ನ ನಾನು ಹೋಲ್ಡ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಇವನ್ ಒಂದು ಲೋಟ ಇದ್ರು ಕೂಡ ಒಂದು ಲೋಟದಷ್ಟು ನೀರಾದ್ರೂ ಸಿಗುತ್ತೆ, ಇನ್ನೂ ಒಂದು ಬಕೆಟ್ ಇದ್ದಾಗ ಒಂದು ಬಕೆಟ್ ನೀರಷ್ಟಾದ್ರೂ ಸಿಗುತ್ತೆ. ಸೊ ಫಸ್ಟ್ ಹೋಲ್ಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ವಿ ಆರ್ ಪುಟಿಂಗ್. ಆ ಹೋಲ್ಡಿಂಗೇ ಇಲ್ಲದೆ ಇದ್ದಾಗ ವಾಟ್ ವಿ ಪುಟ್ ಇನ್ ಈಸ್ ಯೂಸ್ಲೆಸ್, ವಿಚ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ನಮ್ಮಲ್ಲಿ ಇಷ್ಟು ಕ್ವಾಲಿಟಿ ಟೈಮ್ನ ಯೂಸ್ ಮಾಡಿಕೊಂಡು, ಅಂದ್ರೆ 1 ವರ್ಷ ಓದಿದ ಮಕ್ಕಳು, ನಾನು ಬಹಳ ಸಲ ಕೇಳಿದ್ದೀನಿ, ನೀವು 10 ವರ್ಷದಿಂದ SLC ಮಾಡಿದ್ದೀರಾ, 10 ವರ್ಷದ್ದು ಸೇರಿಸಿ ನೀವು ಕೂತ್ಕೊಂಡು ಬರೆದ್ರೆ ಎಷ್ಟೊತ್ತು ಬರೀತೀರಾ? 5 ನಿಮಿಷ ಬರೆಯೋದು ಕಷ್ಟ ಅಂತಾರೆ. 5 ನಿಮಿಷ ಬರೆಯೋಕ್ಕೋಸ್ಕರ 10 ವರ್ಷ ಕಷ್ಟಪಡ್ಬೇಕಾ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ 5 ನಿಮಿಷ ಏನೂ ಕಲಿದೇ ಇದ್ದಿದ್ರು 5 ನಿಮಿಷ ಕೂತ್ಕೊಂಡು ಬರೀಬಹುದು. ಆದ್ರೆ 10 ವರ್ಷ ಕಲಿತು ಒಂದು 5 ನಿಮಿಷನೂ ಆರಾಮಾಗಿ ಕೂತ್ಕೊಂಡು ಬರೀಲಿಕ್ಕೆ ಆಗಲ್ವಲ್ಲ ಅನ್ನೋದೇ ಒಂದು ದೊಡ್ಡ. ಸೊ ದ ವೇಸ್ಟೇಜ್ ಆಫ್ ಕ್ವಾಲಿಟಿ ಟೈಮ್ ಇಸ್ ವಾಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ಆನ್ ದಿ ಇಂಡಿವಿಜುವಲ್ಸ್. ಇದು ಅವ್ರಿಗೆ ಏನನ್ಸುತ್ತೆ, ನಾನು ಇಷ್ಟು ವರ್ಷ ವೇಸ್ಟ್ ಮಾಡಿದ್ದೆ, ನಂಗೆ ಏನು ಸಿಕ್ಲಿಲ್ಲ, ಈಗ ಮಾಡ್ತಿರೋದು ವೇಸ್ಟ್, ನನ್ಗೆ ಈಗಲೂ ಸಿಕ್ಕಲ್ಲ, ಹಾಗಾಗಿ ನಾನು ಯಾಕೆ ಮಾಡ್ಬೇಕು? ಮೋಟಿವೇಶನ್ ಇರೋದಿಲ್ಲ, ಅಲ್ಲೇ ಬಂದಿರತ್ತು ಅಂತ. ಈಗ ಶಿಕ್ಷಕರು ಕೂಡ ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವಾಗಿನ ಪರಿಸ್ಥಿತಿಗಳಲ್ಲಿ. ಸಾಕಷ್ಟು ಸಂಖ್ಯೆಯ ಮಕ್ಕಳಿರೋ ಒಂದು ತರಗತಿನಲ್ಲಿ ಎಲ್ಲರೂ ಪ್ರಶ್ನೆ ಕೇಳ್ತಾ ಕೂತ್ರೆ ನಮಗೆ ಸಮಯ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನ್ ಪರಿಹಾರ ಹೇಳ್ತೀರಿ? ಎಲ್ಲರೂ ಕೇಳೋದಿಲ್ಲ. ಈಗ ಕೇಳೋದು ಪ್ರಶ್ನೆ ಒಬ್ರು ಕೇಳಿದಾಗ, ಈಗ ನನಗೆ ನನ್ನ ಪ್ರಶ್ನೆ ಇನ್ನೊಬ್ರು ಕೇಳಿದ್ರು ಅಂದ ತಕ್ಷಣ ನಾನು ಸುಮ್ಮನೆ ಆಗ್ತೀನಿ, ನಾನು ಉತ್ತರದ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಪ್ರಶ್ನೆ ಎಲ್ಲರೂ ಕೇಳ್ತಿದ್ರು. ಒಂದು 25ರಿಂದ 30 ಮಕ್ಕಳು ಕೇಳ್ತಾರೆ, ಒಂದು 70 ಮಕ್ಕಳಿರೋ ತರಗತಿಯಲ್ಲಿ 70 ಇರೋ ತರಗತಿಯಲ್ಲಿ ಬೇಕಾದ್ರೆ ಒಂದೊಂದ್ ದಿವಸ ಒಂದೊಂದು ಬೆಂಚಿಗೆ ಚಾನ್ಸ್ ಕೊಡ್ಲಿ, ಆಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈ ರೀತಿಯ ಒಂದು ಪದ್ಧತಿನ ಅವರೇ ಒಂದು ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೆ. ಏನಾದ್ರು ಮಾಡ್ಬೋದು. ಆಕ್ಚುಲಿ ನಮ್ಗೆ ಎಷ್ಟು ಲಿಬರ್ಟಿ ಇರುತ್ತೆ ಕ್ಲಾಸಲ್ಲಿ ಅಂದ್ರೆ, ಮಕ್ಕಳು ಕಲಿತಾರೆ ಅಂದಾಗ ಯಾರು ನಮ್ಗೆ ಅಡ್ಡ ಬರೋದಿಲ್ಲ ನಾವು ಮೆಥಡ್ಗೆ. ಅಥವಾ ಒಂದು ಸಣ್ಣ ಸಣ್ಣ ಗುಂಪುಗಳಾಗಿ ಮಾಡಿ, ಒಂದೊಂದು ಗುಂಪಿಗೆ ಗುಂಪಲ್ಲೇ ಡಿಸ್ಕಸ್ ಮಾಡಿ, ಅಥವಾ ಬೇರೆ ಟೈಮಲ್ಲಿ ಈಗ ಅವರೇ ಒಂದು 5 ನಿಮಿಷ ಡಿಸ್ಕಸ್ ಮಾಡಿ ಯಾರು ಒಬ್ರು ಕ್ವಶನ್ ಕೇಳೋ ಹಾಗೆ ಮಾಡಿದ್ರು ಆಯ್ತು. ಸೊ 100 ಮೆಥಡ್ಗಳಿದಾವೆ, ಮೆಥಡಾಲಜಿ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ನಮ್ಮ ಡೆಲಿವರಿಲಿ. ಅಂದ್ರೆ ನಾವು ಏನಕ್ಕೆ ಕೊಡ್ತಿದೀವಿ ಅನ್ನೋದಕ್ಕೆ ಮುಂಚೆ ಫಸ್ಟ್ ಅವ್ರು ಬೇಕಂತ ತಿಳ್ಕೊಂಡು ಆಮೇಲೆ ಕೊಡ್ಬೇಕೇ ಹೊರತು ನಾವು ಸುಮ್ಮನೆ ಕೊಡಕ್ ಹೋದ್ರೆ ಅವ್ರು ಅದನ್ನ ತಗೊಳ್ಳೋದಿಲ್ಲ. ಇಲ್ಲೇ ಪ್ರಾಬ್ಲಮ್. ಅದಕ್ಕೆ ನೆಸೆಸಿಟಿ ಫಸ್ಟ್ ಕ್ರಿಯೇಟ್ ಮಾಡ್ಬೇಕು ಸ್ಟೂಡೆಂಟ್ಸ್ ಅಲ್ಲಿ. ನೆಸೆಸಿಟಿ ಕ್ರಿಯೇಟ್ ಮಾಡ್ಬಿಟ್ರೆ ನಮ್ ಕೆಲಸ ಕಮ್ಮಿ. ಯಾಕಂದ್ರೆ ನಾವು ಜಸ್ಟ್ ಏನ್ ಬೇಕೋ ಅದನ್ನ ಇನ್ಪುಟ್ ಕೊಟ್ಬಿಟ್ರೆ ಆಟೋಮೆಟಿಕ್ ಆಗಿ ತಗೋತಾರೆ, ಅದರಿಂದ ಇನ್ನೂ ಬೆಳೀತಾರೆ, ಇನ್ನೂ ಜಾಸ್ತಿ ಅದ್ರ ಬಗ್ಗೆ ತಗೋತಾರೆ. ಬಹಳ ಟೀಚರ್ಸ್ ಅಲ್ಲಿ ಒಂದು ಅಪ್ರೆನ್ಷನ್ ಏನಿರುತ್ತೆ ಅಂದ್ರೆ, ಈ ಸ್ಟೂಡೆಂಟ್ಸ್ ಬಹಳ ಜಾಸ್ತಿ ಕಲ್ತ್ಬಿಟ್ರೆ ನಮ್ಗಿಂತ ಸ್ಮಾರ್ಟ್ ಆಗ್ಬಿಡ್ತಾರೆ, ನಮ್ ಸಬ್ಗಳೆಲ್ಲ ಕಂಡು ಹಿಡಿದ್ಬಿಡ್ತಾರೆ ಅಂತ. ಈ ಅಪ್ರೆನ್ಷನ್ ಯಾಕೆ ಬೇಕು ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಗಿಂತ ಆಕ್ಚುಲಿ ನಾನು ಎಲ್ಲಾ ಸ್ಟೂಡೆಂಟ್ಸ್ ಹೇಳೋದು ಅಷ್ಟೇ, ನೀವು ಯಾವುದೇ ಒಂದು ಕ್ಲಾಸ್ ಹೋದಾಗ
ಆ ಕ್ಲಾಸ್ ಮುಗಿಸೋದ್ರೊಳಗಾಗಿ ಆ ಟೀಚರ್ಗೆ ಆ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಗೊತ್ತಿರುತ್ತೋ ನಿಮ್ಗೆ ಅದಕ್ಕಿಂತ ಜಾಸ್ತಿ ಗೊತ್ತಿರಬೇಕು, ಅದನ್ನ ಗೋಲಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಅದನ್ನ ಹಂಗೆ ಹೇಳಿದಾಗ ಟೀಚರ್ಸ್ಗೆ ಏನಾದರೂ ಟೀಚರ್ಸ್ಗಳು ಕೋಪ ಬಂದ್ಬಿಡುತ್ತೆ. ನಮ್ಗೆ ಗೊತ್ತಿರೋದಕ್ಕಿಂತ ಅವ್ನು ಜಾಸ್ತಿ ಗೊತ್ತಾಗ್ಬಿಟ್ರೆ ನಮ್ಗೇನು ಕೆಲಸ ಇಲ್ಲಿ ಅಂತ. ಆ್ಯಕ್ಚುಲಿ ನಮಗಿಂತ ನಮ್ಮ ಸ್ಟೂಡೆಂಟ್ಸ್ಗೆ ಜಾಸ್ತಿ ಗೊತ್ತಿದ್ರೆ ನಾವು ಇನ್ನೂ ಎಫರ್ಟ್ ಹಾಕಿ ನಮ್ಮ ನೆಸೆಸಿಟಿ ಜಾಸ್ತಿ ಆಗುತ್ತೆ ಆಸ್ ಎ ಟೀಚರ್. ಸೊ ಮೈ ಲರ್ನಿಂಗ್ ವಿಲ್ ಇನ್ಕ್ರೀಸ್, ಸೊ ಐ ವಿಲ್ ಲರ್ನ್ ಮೋರ್ ದೆನ್ ಮೈ ಸ್ಟೂಡೆಂಟ್. ಸೊ ಎವ್ರಿ ಇಯರ್ ಐ ಕೀಪ್ ಗ್ರೋಯಿಂಗ್. ಈ ಗ್ರೋತ್ ಇಲ್ಲದೇ ಟೀಚರ್ನಲ್ಲಿ ಪ್ರಾಬ್ಲಮ್. ಟೀಚರ್ಸ್ ಏನಾಗುತ್ತೆ ಅಂದರೆ ಅವ್ರು ಓದಿದ್ದು ಏನಿರುತ್ತೋ ಅಷ್ಟನ್ನೇ ಇಟ್ಕೊಂಡು ಟೀಚ್ ಮಾಡ್ತಾ ಇರ್ತಾರೆ, ಈ ಅಪ್ಡೇಟಿಂಗ್ ಇರೋದಿಲ್ಲ. ಅಲ್ಲಿಗೆ ಅವರ ಬೆಳವಣಿಗೆ ಕೂಡ ಕುಂಠಿತ ಆಗ್ಬಿಟ್ಟಿದೆ. ಅದಕ್ಕೆ ಈಗ ನಾವು ಯಾವುದೇ ವರ್ಕ್ ಅಲ್ಲಿ ದೇರ್ ಹ್ಯಾಸ್ ಟು ಬಿ ಗ್ರೋತ್. ಈ ಬಗ್ಗೆ ನಾನು ಬಹಳ ಕಡೆ ಹೇಳಿದ್ದೀನಿ. ಎಕ್ಸ್ಪೀರಿಯನ್ಸ್ ಈಸ್ ನಾಟ್ ದ ನಂಬರ್ ಆಫ್ ಇಯರ್ಸ್ ದಟ್ ಮ್ಯಾಟರ್ಸ್. ಎಕ್ಸ್ಪೀರಿಯನ್ಸ್ ಈಸ್ ದ ವೆರೈಟಿ ಇನ್ ವಿಚ್ ವಿ ಆರ್ ಏಬಲ್ ಟು ಡೀಲ್ ವಿತ್ ಪ್ರಾಬ್ಲಮ್ಸ್ ಇನ್ ಅವರ್ ವರ್ಕ್ ಎನ್ವೈರನ್ಮೆಂಟ್. ಅದು ವೆರೈಟಿ, ಅದು ಎಕ್ಸ್ಪೀರಿಯನ್ಸ್. ಸೊ ಈಗ ಒಬ್ಬ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂದಾಗ ಅವನು ನೂರಾರು ಥರ ಪ್ರಾಬ್ಲಮ್ಗಳನ್ನ ನೋಡಿ ಅದನ್ನು ಸಾಲ್ವ್ ಮಾಡೋದು ಕಂಡು ಹಿಡಿದಿದ್ದಾನೆ ಅನ್ನೋದಕ್ಕೆ ಅವನ ಎಕ್ಸ್ಪೀರಿಯನ್ಸ್ ಅಂತಾರೆ ಹೊರತು ನಮ್ಮಲ್ಲಿ ಏನಾಗ್ಬಿಡುತ್ತೆ ನಂಬರ್ ಆಫ್ ಇಯರ್ಸ್ ಮೇಲೆ ಅವನ ಎಕ್ಸ್ಪೀರಿಯನ್ಸ್ ಅಂತಾರೆ ಹೊರತು ಕೆಲವ್ರಿಗೆ ಅದೇ ಎಕ್ಸ್ಪೀರಿಯನ್ಸ್ ಅದೇ ನಂಬರ್ ಆಫ್ ಇಯರ್ಸಲ್ಲಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ಇನ್ನು ಕೆಲವ್ರಿಗೆ ಒಂದೇ ಒಂದು ವರ್ಷದಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಗ್ರೋತ್ ಎಲ್ಲಿರಲ್ಲ ಅಲ್ಲಿ ಅದು ಯಾವುದೂ ದಕ್ಕದಿಲ್ಲ. ಅದಕ್ಕೆ ಯಾರಿಗೂ ವರ್ಕ್ ಮಾಡಿದ್ಮೇಲೆ ಸಂತೋಷ ಸಿಗಲ್ಲ, ವರ್ಕ್ ಮಾಡಿದ್ಮೇಲೆ ಬೇಜಾರಾಗುತ್ತೆ. ಯಾಕೆ ಅಂದರೆ ಆ ವರ್ಕ್ನಲ್ಲಿ ಗ್ರೋತ್ ಇರೋದಿಲ್ಲ, ವರ್ಕ್ನಲ್ಲಿ ಲರ್ನಿಂಗ್ ಇರೋಲ್ಲ, ವರ್ಕಲ್ಲಿ ಡೆವಲಪ್ಮೆಂಟ್ ಇರೋದಿಲ್ಲ. ಇಲ್ಲೇ ತೊಂದರೆ ಆಗ್ತಾ ಇರೋದು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಶಿಕ್ಷಕರಾಗಲಿ ಪೋಷಕರಾಗಲಿ ಮಕ್ಕಳ ಜೊತೆ ಅವರು ಬೆಳಿಬೇಕು. ಇಲ್ದಿದ್ರೆ ಈ ಓದುವುದಕ್ಕೆ ಸಿದ್ಧತೆ ಅಂತ ನಾವೇನು ಹೇಳ್ತಿದ್ದೀವಿ ಅದು ಪೂರೈಸೋಕ್ಕಾಗೋದಿಲ್ಲ. ಶ್ರೋತೃಗಳೇ, ಇಲ್ಲಿವರೆಗೂ ಓದುವುದಕ್ಕೆ ಏನು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಅನೇಕ ಮಾಹಿತಿಗಳನ್ನು ವಿಷಯಗಳನ್ನು ತಿಳಿಸ್ಕೊಡೋಕ್ಕೆ ನಮ್ಮ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಸಿದ್ಧವಾಗಿದ್ದಾರೆ. ಈ ವಿಷಯದ ಬಗ್ಗೆ ನಿಮಗೇನಾದ್ರು ನಿರ್ದಿಷ್ಟವಾದ ಪ್ರಶ್ನೆಗಳಿದ್ರೆ ಸಂದೇಹಗಳಿದ್ರೆ ನಮಗೆ ಪತ್ರ ಬರೆಯಬಹುದು. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಮ್ಮ ವಿಳಾಸ ಬರ್ಕೊಳ್ಳಿ. ಜ್ಞಾನವಾಣಿ ನಂಬರ್ 293, 39ನೇ ಅಡ್ಡ ರಸ್ತೆ, 8ನೇ ಬಡಾವಣೆ, ಜಯನಗರ, ಬೆಂಗಳೂರು 560070. ವಿಳಾಸ ಮತ್ತೊಮ್ಮೆ ಹೇಳ್ತೀನಿ. ಜ್ಞಾನವಾಣಿ ನಂಬರ್ 293, 39th ಕ್ರಾಸ್, 8th ಬ್ಲಾಕ್, ಜಯನಗರ್, ಬ್ಯಾಂಗ್ಳೂರ್ 560070. ಓದುವುದಕ್ಕೆ ನಾವು ಏನೇನು ಸಿದ್ಧತೆಗಳು ಮಾಡಿಕೊಳ್ಬಹುದು, ಇದರಲ್ಲಿ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಮ್ಮ ಶ್ರೋತೃಗಳು ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅವುಗಳನ್ನು ಗಮನದಲ್ಲಿ ಇಟ್ಕೊಂಡು ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡೋಣ. ಧನ್ಯವಾದಗಳು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರೇ. ನಮಸ್ಕಾರ. ಇದುವರೆಗೆ ಪರೀಕ್ಷಾ ಸಿದ್ಧತೆ ಈ ವಿಚಾರವಾಗಿ ಡಾಕ್ಟರ್ BS ಸುಜೇಂದ್ರ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶ್ರೀಮತಿ ಸುಧಾ ಎಸ್ ರಾವ್.